ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಒಂದು ದರನೂ ಕೂಡ ಇಳಿಕೆ ಆಗಿರ್ತಕ್ಕಂಥದ್ದಿದೆ. ಅದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. 5,000 ರು ಇರತಕ್ಕಂಥ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಈಗ 3,499 ರೂಪಾಯಿಗೆ ತಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೆ ಈ ಲಾಭವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ತಪ್ಪದೆ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ. ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಈ ಎರಡು ಗುಣಗಳು ಕೂಡ ಒಂದರಲ್ಲೇ. ಅದು ಕೇವಲ 2 ರೂಪಾಯಿಗೆ. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಪ್ರತಿ ದಿಕ್ಕಿನಲ್ಲೂ ಒಂದು ದರ್ಶನ, ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದು ಆರಾಮ. ಪ್ರಪಂಚದ ಯಾವುದೇ ಮೂಲೆ ಇರಲಿ, ಎಂಥದೇ ಪ್ರವಾಸಿ ತಾಣ ಇರಲಿ, ಎಂಥದೇ ಪುಣ್ಯಕ್ಷೇತ್ರ ಇರಲಿ, ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದು ದರ್ಶನದ ವ್ಯವಸ್ಥೆ, ಜೊತೆಗೆ ಒಂದು ಆರೈಕೆ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಇಂದ ಒಂದು ವ್ಯವಸ್ಥೆ. ಪೂರ್ವದಿಂದ ಪಶ್ಚಿಮದವರೆಗೂ, ಉತ್ತರದಿಂದ ದಕ್ಷಿಣದವರೆಗೂ ಯಾವುದೇ ಒಂದು ಪುಣ್ಯಕ್ಷೇತ್ರ ಇರಲಿ, ಯಾವುದೇ ಒಂದು ಯಾತ್ರೆ ಇರಲಿ, ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ದರ್ಶನದೊಂದಿಗೆ ಜೊತೆಗೆ ಯಾತ್ರೆಯ ಸಂಪೂರ್ಣ ಸಮಯದಲ್ಲೂ ಕೂಡ ಮನೆಯ ಊಟದಂತೆ ತಮ್ಮನ್ನೆಲ್ಲರನ್ನೂ ಕೂಡ ಆ ಒಂದು ಸವಿರುಚಿಯನ್ನು ನೀಡ್ತಾ, ಒಂದು ಆರೈಕೆಯನ್ನು ಮಾಡ್ತಾ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಾಸ್ಪಿಟಾಲಿಟಿಯನ್ನು ಮೇಂಟೈನ್ ಮಾಡ್ತಾ ತಮ್ಮನ್ನೆಲ್ಲರನ್ನೂ ಕೂಡ ಸ್ವಂತ ಮನೆಯವರ ಥರನೇ ಬಹಳ ಸಂತೋಷವಾಗಿ ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತಕ್ಕಂಥ ಜವಾಬ್ದಾರಿಯುತ ಕಾಯಕ ಅಂತಂದರೆ ಅದು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರಪಂಚದ ಮೂಲೆ ಮೂಲೆಯನ್ನು ಕೂಡ ನೋಡಬೇಕೆಂಬತಕ್ಕಂಥ ಒಂದು ಆಸೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಒಂದು ಸಹಾಯ ಬೇಕಲ್ವಾ. ಹಾಗಾಗಿ ಆ ಸಹಾಯವನ್ನು ಸೂಕ್ತ ರೀತಿಯಲ್ಲಿ ಒದಗಿಸಿಕೊಡ್ತಕ್ಕಂಥ ವಿಶೇಷ ಕಾಯಕ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಬುಧವಾರ ಮಹಾವಿಷ್ಣುವಿನ ವಾರ, ಶ್ರೀಕೃಷ್ಣ ಪರಮಾತ್ಮನ ವಾರ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಭಗವದ್ಗೀತೆ ಪ್ರಕಾರ ನೋಡೋದಾದರೆ ಯಾವ ಮನುಷ್ಯನೂ ಕೂಡ ಜೀವನ ಮಾಡೋದು ಕಷ್ಟ.
ಭಗವದ್ಗೀತೆನ ನಾವು ದೇವರು ಅಂತ ಪೂಜಿಸ್ತಾ ಇಲ್ಲ. ಇಲ್ಲಿ ನಾವೇನಾಗಿದ್ದೇವೆ, ಕೃಷ್ಣನನ್ನ ದೇವರು ಅಂತ ಪೂಜಿಸ್ತಾ ಇದ್ದೇವೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಕೃಷ್ಣನನ್ನ ನಾವು ದೇವರು ಅಂತ ಪೂಜಿಸ್ತಾ ಇದ್ದೇವೆ ಹೊರತಾಗಿ ಕೃಷ್ಣ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಬದುಕಿನ ಧರ್ಮ ಸೂಕ್ಷ್ಮಗಳನ್ನ ನಾವು ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಭಗವದ್ಗೀತೆನಲ್ಲಿರ್ತಕ್ಕಂಥ ಸಾರಾಂಶವನ್ನ ಒಂದು ಸತಿ ಕರೆಕ್ಟಾಗಿ ಓದ್ಬಿಟ್ರೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂದಾಗೋದ್ರೆ ಯಾವ ಮನುಷ್ಯನಿಗೂ ಕೂಡ ಅದು ಸರಿ ಅಂತ ಅನಿಸೋದೇ ಇಲ್ವೇನೋ. ಯಾಕೆ ಅಂತಂದ್ರೆ, ಕೃಷ್ಣ ಪರಮಾತ್ಮ ಪ್ರತಿಯೊಂದು ವಿಚಾರವನ್ನು ಕೂಡ ಸ್ಫಟಿಕದ ರೀತಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾನೆ. ಕೃಷ್ಣ ಪರಮಾತ್ಮನ ಭಗವದ್ಗೀತೆಯ ಆ ಒಂದು ಪ್ರತಿಯೊಂದು ರಚನದಲ್ಲೂ ಕೂಡ, ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಇರತಕ್ಕಂಥ ಅರ್ಥದಲ್ಲಿ ನಾನು ಎಂಬತಕ್ಕಂಥದ್ದಿಲ್ಲ, ಸ್ವಾರ್ಥ ಎಂಬತಕ್ಕಂಥದ್ದಿಲ್ಲ, ನನಗೋಸ್ಕರ ಎಂಬತಕ್ಕಂಥದ್ದಿಲ್ಲ. ಈ ಪ್ರಪಂಚದಲ್ಲಿ ನೀನೊಬ್ಬ ಜೀವಿ ಜನ್ಮಿಸಿದ್ಯಾ, ನಿನಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಆದ್ಯತೆಗಳು ಸಿಕ್ಕಿದಾಗ ನೀನೊಬ್ಬ ಸಂತೋಷ ವ್ಯಕ್ತಿ ಅಂತ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಆದರೆ ಅದು ಯಾರಿಗೂ ಕೂಡ ಸಹಿಸೋದಕ್ಕಾಗೋದಿಲ್ಲ, ಯಾರೂ ಕೂಡ ಸ್ವಾಗತಿಸೋದಕ್ಕಾಗೋದಿಲ್ಲ. ಮೊದಲನೇದಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾರೆ. ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಮಸ್ಯೆಗಳು ಎಂಬತಕ್ಕಂಥದ್ದು ಖಂಡಿತ ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಮನುಷ್ಯನಿಗೆ ತಾಳ್ಮೆ ಬಹಳ ಮುಖ್ಯ. ಆದ್ರೆ ಯಾರಿಗೂ ಕೂಡ ತಾಳ್ಮೆ ಅನ್ನೋದಿರೋದಿಲ್ಲ. ಸಡನ್ ಆಗಿ ಏನೋ ಒಂದು ಮಾಡ್ಬಿಡ್ತೀರಿ, ರಿಯಾಕ್ಟ್ ಆಗಿ ಹೋಗ್ತೀರಿ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಎಂಥದೇ ಸಂಕಷ್ಟ ಬರಲಿ, ಎಂಥದೇ ಬೆಟ್ಟದಷ್ಟು ಸಂಕಷ್ಟ ಬರಲಿ, ತಲೆ ಕೆಡಿಸ್ಕೋಬೇಡ. ನಿನ್ನ ಧರ್ಮ ಏನಿದೆ ಅದನ್ನ ನಿನ್ನ ಪಾಡಿಗೆ ನೀನು ಮಾಡ್ತಾ ಹೋಗು ಕೆಲಸ. ಅದಕ್ಕೆ ನಾನಿದ್ದೇನೆ, ನಾನು ನೋಡ್ಕೊಳ್ತೇನೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಆದ್ರೂ ಕೂಡ ಮನುಷ್ಯನಿಗೆ ಸಂಕಷ್ಟ, ಕೆಲವೊಂದ್ಸತಿ ಸಮಸ್ಯೆಗಳು ಅಂತ ಬಂದಾಗ ಆಟೋಮೆಟಿಕ್ ಆಗಿ ಕುಗ್ಗುತ್ತೇವೆ, ಸಡನ್ ಆಗಿ ರಿಯಾಕ್ಟ್ ಆಗ್ತೇವೆ, ಎಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ, ಪ್ರಯತ್ನ ಅಂತ ಹೇಳಿ. ಪ್ರಯತ್ನಂ ಸರ್ವತ್ರ ಸಾಧನಂ ಅಂತ ಹೇಳಿ ಭಗವದ್ಗೀತೆನಲ್ಲಿದೆ. ಇದೊಂದು ವಿಚಾರ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಮನುಷ್ಯನು ಆದಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ಒಂದು ಪ್ರಯತ್ನ ಪಟ್ಟಲ್ಲಿ ಶ್ರೀಕೃಷ್ಣ ಪರಮಾತ್ಮ ಖಂಡಿತ ಸಹಾಯ ಮಾಡ್ತಾನೆ. ಯಾರೂ ಕೂಡ ಕೋಪ ಮಾಡ್ಕೊಳ್ಬೇಡಿ, ಅತಿಯಾಗಿ ಆಲೋಚನೆ ಮಾಡಬೇಡಿ. ಮೊದಲನೇದಾಗಿ ಈ ಓವರ್ ಥಿಂಕಿಂಗ್ ಎಂಬತಕ್ಕಂಥದ್ದು ಮೊದಲನೇದಾಗಿ ಮನುಷ್ಯನ ಸಾಯಿಸಾಕತ್ತೆ. ನಿಮ್ಮದು ಧರ್ಮ ಮಾರ್ಗದಲ್ಲಿ ತಾವು ಮುಂದೆ ನಡೀತೀರಾ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಖಂಡಿತ ನಿಮ್ಮ ಜೊತೆ ನಿಂತ್ಕೊಳ್ತಾನೆ. ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಬೆಟ್ಟದಷ್ಟು ಸಂಕಷ್ಟ ಇರಲಿ, ಭಗವಂತನ ಮುಂದೆ ಯಾವುದೂ ಇಲ್ಲ. ಭಗವಂತನಲ್ಲಿ ನಾವು ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡೋಣ, ಭಗವಂತ ನಮ್ಮ ಕೈ ಹಿಡಿತಾನೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಷ್ಟ, ನೋವು, ನಲಿವು ಇದೆಲ್ಲವೂ ಕೂಡ ಬರುತ್ತೆ. ಅದನ್ನು ಮೆಟ್ಟಿ ನಿಲ್ತಕ್ಕಂಥವನೇ ಮನುಷ್ಯ. ಈಗ ನಿನಗೆ ಅವಮಾನ, ನಾಳೆ ನಿನಗೆ ಸನ್ಮಾನ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವಮಾನ ಆದ್ಮೇಲೆ ಸನ್ಮಾನ ಆಗೋದಕ್ಕೆ ಸಾಧ್ಯ. ಸನ್ಮಾನ ಆದ್ಮೇಲೆ ಅವಮಾನ ಆಗೋದ್ರೆ ಮನುಷ್ಯನಿಗೆ ತಡ್ಕೊಳಕ್ಕಾಗೋದಿಲ್ಲ. ಅವಮಾನ ಆದ್ಮೇಲೆ ಸನ್ಮಾನ ಆಗುತ್ತಲ್ಲ, ಮನುಷ್ಯನಿಗೆ ಸಿಗ್ತಕ್ಕಂಥ ಸಂತೋಷದ ಆ ಕ್ಷಣಗಳನ್ನು ಅನುಭವಿಸ್ಲಿಕ್ಕೆ ಆ ಕ್ಷಣ ಊಹೆನೂ ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು, ನಮ್ಮ ತಂದೆಯವರನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾತ್ಮದ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋಯುತ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಶ್ರೀ ಮಹಾಲಕ್ಷ್ಮೀ ವೆಂಕಟೇಶ್ವರ ಮತ್ತು ಮಹಾವಿಷ್ಣು ಅಂದರೆ ವಿಷ್ಣುವಿನ ದಶಾವತಾರದಲ್ಲಿ ಪ್ರತಿಯೊಂದು ಅವತಾರಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಬುಧವಾರ ಬಂತು ಅಂದರೆ ವಿಷ್ಣುದೇವರ ಆರಾಧನೆ ಅದು ಮತ್ತಷ್ಟು ವಿಶೇಷ. ಅಂತಹದರಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹಿತ ಯಾರೊಬ್ಬರು
ಮನುಷ್ಯ ತಾನು ಹಾಕುವ ಹೆಜ್ಜೆಯಲ್ಲಿ ಬಂದೊದಗುವಂಥ ಸಮಸ್ಯೆಗಳು ಕಷ್ಟಗಳಿದ್ದಾಗ ಕಷ್ಟಗಳಿಂದ ಪರಿಹಾರ ಮಾಡತಕ್ಕಂಥದ್ದೇ ಭಗವಂತ. ಅಂತಹ ಭಗವಂತನ ಹಾಗೆ ಪ್ರಸ್ತುತ ಕಾಲಮಾನದಲ್ಲಿ ಸಂಭವಿಸಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಾದಂಥ ವ್ಯತ್ಯಾಸಗಳಿಂದ ಮನುಷ್ಯನ ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತೆ ಶಯ್ಯೋರಭಿಶ್ರವಂತರಃ. ಶನೇಶ್ವರನ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಂ ರಾಜರಾಜೇಶ್ವರೀ ನಮಃ ರಾಜ್ಯದಾಯಿನಿ ನಮಃ ರಾಜ್ಯಕಲಾವಲ್ಲಭಾಯೇ ನಮಃ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಸಹಿತ ನೆಮ್ಮದಿಯುತವಾದಂತಹ ಸುಖ ಸಂತೋಷ ಪ್ರತಿಯೊಬ್ಬರಿಗೂ ಸಿಗುವಂಥದ್ದಾಗಿ ಮನುಷ್ಯನ ಗ್ರಹಗತಿಗಳಂತಕ್ಕಂಥದ್ದು ಗ್ರಹ ನಕ್ಷತ್ರಚಾರ ಪ್ರಕಾರ ಬಂದು ಒದಗುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು. ಹಾಗೆ ಯಾರೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗ್ತಾ ಇದ್ದೀರಿ, ನಮ್ಮದೆಲ್ಲದಕ್ಕೆ ನಮ್ಮದೇ ಅನ್ನೋ ತರಹ ಎಲ್ಲಿ ಬಿಂಬಿಸ್ತಾರೆ ಅಥವಾ ಯಾವ ಸಮಸ್ಯೆ ಎದುರಾಗ್ತಿರುತ್ತೆ, ಸಮಸ್ಯೆಗೆ ಒಂದು ಪರಿಹಾರ ಭಗವಂತನ ಕೃಪೆಯಿಂದಲೇ. ಯಾಕೆಂದರೆ ನಾವು ಯಾವುದೇ ಕಾಯಕವನ್ನು ಏನೇ ಧರ್ಮ ಮಾರ್ಗದಲ್ಲಿದ್ದರೂ ಆ ಧರ್ಮ ಮಾರ್ಗದಲ್ಲಿರ್ತಕ್ಕಂಥದ್ರಲ್ಲ ಇನ್ನೊಂದಷ್ಟು ಹುಡುಕುಡುಕುವಂಥ ಪರಿಸ್ಥಿತಿಗಳು ಎದುರಾಗ್ತಾನೇ ಇರುತ್ತೆ. ಹಾಗೆ ಏನೇ ಮಾಡಿದ್ರೂ ಸಹಿತ ಎಲ್ಲವೂ ಭಗವಂತನ ಸಂಕಲ್ಪದಂತೆ ನಡಿಬೇಕಾಗತ್ತೆ. ಮನುಷ್ಯನ ಗ್ರಹಗತಿಗಳು ಕೆಟ್ಟರೆ ಯಾರನ್ನೂ ಬಿಟ್ಟಿದ್ದಲ್ಲ. ಹಾಗಿರುವಾಗ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷದಿಂದ ಮುಕ್ತರಾಗಬೇಕಾದರೆ ಭಗವಂತನ್ನೇ ಗಟ್ಟಿ ಹಿಡಿಯಬೇಕಾಗತ್ತೆ. ಅಂತಹದರಲ್ಲಿ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡಿದ್ರೆ ಯಾರೊಬ್ಬರ ಜಾತಕದಲ್ಲಿ ಬಂದೊದಗುವಂಥ ಸಮಸ್ಯೆಗಳು ಕಷ್ಟಗಳಾದರೂ ಎಲ್ಲವೂ ದೂರ ಆಗುತ್ತೆ. ಹಾಗೆ ಒಂದಷ್ಟು ಕಡೆ ಬಿಸಿಲಿನ ವಾತಾವರಣ ಸಾಕಷ್ಟು ಇದೆ, ಒಂದಷ್ಟು ಕಡೆ ಮಳೆ ಜಾಸ್ತಿ ಇದೆ. ಮಳೆಯಿಂದ ಆಗ್ತಿರ್ತಕ್ಕಂಥ ಅನಾಹುತಗಳು, ಬಿಸಿಲಿನಿಂದ ಆಗ್ತಿರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಎಲ್ಲವೂ ಸಹಿತ ಈ ಪ್ರಕೃತಿ ಮಡಿಲಲ್ಲಿದೆ. ಪ್ರಕೃತಿಯ ವಿಕೋಪಕ್ಕೆ ಯಾರೂ ಅಡ್ಡ ನಿಲ್ಲಕ್ಕಾಗಲ್ಲ. ಹಾಗೆ ನಾನು ಎಂಬತಕ್ಕಂಥವರು ಯಾರೂ ನಿಂತಿದ್ದೂ ಅಲ್ಲ. ಎಂಥ ಮಹನೀಯರಾದರೂ ನಾನು ಎಂಬತಕ್ಕಂತಹ ರೀತಿಯಲ್ಲಿ ಮುಂದೆ ಬಂದರೆ ಅದು ಒಂದಲ್ಲ ಒಂದು ತರಹ ಸಮಸ್ಯೆಗಳೆದುರಾಗುತ್ತೆ. ಭಗವಂತ ಆತ ಕೊಟ್ಟದ್ದನ್ನು ಸಾಧ್ಯವಾದರೆ 4 ಜನಕ್ಕೆ ಅನುಕೂಲ ಮಾಡಿಕೊಂಡು ಒಳ್ಳೆ ಬದುಕಿನೆಡೆ ಕೈ ಹಿಡಿದ್ರೆ ಎಲ್ಲ ಭವಿಷ್ಯತ್ತನ್ನು ಬೆಳಕು ಮಾಡ್ಕೋಬಹುದು. ಮೊದಲು ನಾವಿರ್ತಕ್ಕಂಥ ಸ್ಥಳ, ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ಪ್ರಾಂತ್ಯ, ನಾವು ಇಡಬೇಕಾಗಿರ್ತಕ್ಕಂಥ ರೀತಿ ನೀತಿ, ನಾವು ಯಾರಿಗೆ ಹೆದರದಿದ್ದರೂ ನಮ್ಮ ನೆರಳಿಗಾದರೂ ನಾವು ಹೆದರಬೇಕಲ್ಲ. ನಮ್ಮ ನೆರಳಿಗೂ ಹೆದರ್ದಿರ ಅಲ್ಲೂ ನಂದೇ ರಾಜ್ಯ ಎಂಬತಕ್ಕಂಥ ರೀತಿ ನಡೆದಂಥವರು 4 ದಿವಸದ ಬದುಕು. ಆ 4 ದಿನದ ಬದುಕಲ್ಲಿ ನೀವು ಏನು ಮಾಡಿದ್ರೂ ಸಹಿತ ಪ್ರತಿಯೊಂದು ಡಿಪಾಸಿಟ್ಸೇ ಅದು ಬ್ಯಾಂಕಲ್ಲಿರ್ತಕ್ಕಂಥ ಬ್ಯಾಲೆನ್ಸ್ ಇದ್ದಂಗೆ. ಅದನ್ನು ನೀವಲ್ದಿರ ಮತ್ತೊಬ್ಬರು ಡ್ರಾ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಪರಿಸರ, ಅಂತಹ ಒಂದು ಪ್ರಕೃತಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ವ್ಯಕ್ತಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಎರಡೂ ಜೊತೆಯಲ್ಲಿರುತ್ತೆ. ಆದರೆ ಒಳ್ಳೆಯದನ್ನು ನಾವು ಹೇಗೆ ಸದ್ವಿನಿಯೋಗಪಡಿಸ್ಕೋಬೇಕು, ಜೊತೆಗೆ ಧರ್ಮ ಮಾರ್ಗ ಎಂಬತಕ್ಕಂಥದ್ದು ಎಲ್ಲವನ್ನೂ ಸಹಿತ ಸರಿಯಾದ ಕ್ರಮದಲ್ಲಿ ಅನುಸರಿಸಬೇಕು. ಹಾಗೆ ಬುಧವಾರ ಅಂತ ಬಂದಾಗ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ವಿಶ್ವಮಾತೆ ಗೋಮಾತೆಯನ್ನು ಆರಾಧನೆ ಮಾಡಬೇಕು. ವಿಶ್ವಮಾತೆ ಗೋಮಾತೆಯನ್ನು ಆರಾಧನೆ ಮಾಡ್ತಾ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ ಸುಂದರವಾದಂತಹ ತುಳಸಿ ವನಕ್ಕೆ ಬಂದು ಒಂದಷ್ಟು ತುಳಸಿಯನ್ನು ತಂದು ಅದನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಬುಧವಾರದ ಅನುಗ್ರಹ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಬುಧವಾರ ಪ್ರತ್ಯೇಕವಾಗಿ ಯಾಕೆ ಇದನ್ನು ಹೇಳ್ತೀವಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಇರತಕ್ಕಂತಹ ವೇಗಗಳಲ್ಲಿ ಬುಧವಾರ ಎಂಬತಕ್ಕಂಥದ್ದು ಬಂದಾಗ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಪ್ರತಿಯೊಬ್ಬರ ಜಾತಕದಲ್ಲೂ ಇರ್ತಕ್ಕಂತಹದ್ದೇ ಇದು. ಪ್ರತಿಯೊಬ್ಬರ ಜಾತಕದಲ್ಲೂ ಬರ್ತಕ್ಕಂಥ ಸಮಸ್ಯೆಗಳು ಸಾರ್ವತ್ರಿಕವಾಗಿ ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಮುಂದೆ ನಡಿಬೇಕು ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ. ನೋಡಿ, ಸೋಮವಾರ ಬಂತು ಅಂದರೆ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಎಷ್ಟೇ ಆದರೂ ಸೃಷ್ಟಿ, ಸ್ಥಿತಿ, ಲಯ ಇದೆಲ್ಲವೂ ಸಹಿತ ಭಗವಂತನ ಅಧೀನವೇ. ಒಂದು ವಾರದಲ್ಲಿರ್ತಕ್ಕಂತಹ ಈ ದಿನಗಳಿಗೆ ನಾವು ಏನು ಆಲೋಚನೆ ಮಾಡಿದ್ರೂ ಅದು ಸರಿ ತಪ್ಪು ಬೇಕು ಬೇಡಗಳನ್ನು ಆಲೋಚನೆ ಮಾಡ್ತಾ ಅದರಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ಹೊಡೆದೋಡಿಸುವಂಥ ಕ್ರಮಕ್ಕೆ ಎಲ್ಲರೂ ಮುಂದಾಗಬೇಕು. ಹಾಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಅಂತಹ ಅದ್ಭುತವಾದಂತಹ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇರ್ತಕ್ಕಂಥ ದೋಷಗಳೇನು, ಆ ದೋಷಗಳಿಗೆ ಪರಿಹಾರವೇನು, ಆ ಪರಿಹಾರವನ್ನು ಸಿದ್ಧ ನಾವು ಕಂಡುಕೊಳ್ಬೇಕು. ಆ ಪರಿಹಾರವನ್ನು ಕಂಡುಕೊಂಡು ಸರಿಯಾದಂಥ ಕ್ರಮಬದ್ಧವಾದಂತಹ ಜೀವನಕ್ಕೆ ನಾವು ಒಂದೆಜ್ಜೆ ಮುಂದಾಕಿದ್ರೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಾವು ಹಾಕುವಂಥ ಹೆಜ್ಜೆಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣ್ಬೋದಾದರೆ
ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೋದು. ಇವತ್ತು ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲೂ ಹಾಗೂ ಎಲ್ಲೇ ಆದರೂ ಸಹಿತ ವಿಷ್ಣು ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಅಲಂಕಾರಗಳು ನಡೆಯುತ್ತೆ. ಬುಧವಾರದ ಸೇವೆ ಅಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲೂ ಬುಧನಿಗೆ ಸಂಬಂಧಪಟ್ಟದ್ದು. ಬುಧವಾರ ಬುಧನಿಗೆ ಸಂಬಂಧಪಟ್ಟದ್ದು. ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಬಂದು ಅಲ್ಲಿ ವಿಷ್ಣುದೇವರನ್ನು ಆರಾಧನೆ ಮಾಡತಕ್ಕಂಥದ್ದು, ಅಥವಾ ಒಂದಷ್ಟು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಎಲ್ಲಿ ಬಿಸಿಲಿನ ಧಗೆ ಜಾಸ್ತಿ ಇದೆಯೋ ಅಂತಹ ಕಡೆ ಸಾಧ್ಯವಾದಷ್ಟು ಕುಡಿಲಿಕ್ಕೆ ಒಂದಷ್ಟು ನೀರಿನ ವ್ಯವಸ್ಥೆನೋ, ಮಜ್ಜಿಗೆ ವ್ಯವಸ್ಥೆನೋ, ಒಂದಷ್ಟು ಪಾನಕದ ವ್ಯವಸ್ಥೆನೋ, ಅಥವಾ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಇಂತಹ ಕಾಯಕವನ್ನು ಬುಧವಾರದಂದು ಮಾಡಬೇಕು. ಈ ಬುಧವಾರದಂದು ಇಂತಹ ಕಾಯಕವನ್ನು ಮಾಡಿದ್ದೇ ಆದರೆ ಯಾರೊಬ್ಬರ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದಿದ್ದಾಗ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ, ಆ ಪರಿಹಾರವನ್ನು ನಾವು ಮಾಡುವಂತಹ ಇಂಥ ಧರ್ಮ ಕಾರ್ಯಗಳಲ್ಲಿ ಆ ಪರಿಹಾರವನ್ನು ಕಂಡುಕೊಳ್ಬಹುದು. ಸುತ್ತಮುತ್ತ ಪ್ರಾಂತ್ಯದಲ್ಲಿ ಪರಿಸರದಲ್ಲಿ ಬಂದೊದಗುವಂಥ ಒಂದಲ್ಲ ಒಂಥರ ಸಮಸ್ಯೆಗಳಿಗೆ ನಾವು ಆ ಕ್ಷಣದಲ್ಲಿ ಬಂದೊದಗುವಂಥ ಯಾವುದೇ ತೊಂದರೆಗಳಾದರೂ ಅದನ್ನು ದೂರ ಮಾಡ್ಕೋಬೇಕಾದ್ರೆ ಸೃಷ್ಟಿ ಸ್ಥಿತಿ ಲಯ ಅಂದರೆ ವಿಶೇಷವಾಗಿರ್ತಕ್ಕಂಥ ಭಗವಾನ್ ಮಹಾವಿಷ್ಣುವನ್ನು ವಿಷ್ಣುದೇವರ ಆರಾಧನೆ ಮಾಡ್ತಾ ತುಳಸಿ ಅರ್ಚನಾ ಸಂಕಲ್ಪವನ್ನು ಮಾಡಿ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಏನಾದರೂ ಒಂಚೂರು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ವಿಶೇಷವಾಗಿರ್ತಕ್ಕಂಥ ರೀತಿ ಅನುಗ್ರಹವನ್ನು ಪಡಿಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಓಂ ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಡೀಂ ಚ ವೃಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ತ್ರಿಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 23/4/2025 ಬುಧವಾರ ದಶಮಿ ಧನಿಷ್ಠಾ ನಕ್ಷತ್ರ. ಇವತ್ತು ರಾಶಿ ನಕ್ಷತ್ರಚಾರ ಪ್ರಕಾರ ಧನಿಷ್ಠಾ ನಕ್ಷತ್ರ ಕುಂಭರಾಶಿ, ಧನಿಷ್ಠಾ ನಕ್ಷತ್ರ ಮಕರ ಕುಂಭರಾಶಿ ಅಂತಲೂ ಹೇಳ್ಬೋದು ಮತ್ತು ಕುಂಭರಾಶಿ ಅಂತಲೂ ಹೇಳ್ಬೋದು. ಇವತ್ತು ಪ್ರಸ್ತುತ ಜನ್ಮ ನಕ್ಷತ್ರ ಬಹಳ ವಿಶೇಷವಾದ್ದರಿಂದ ಬುಧವಾರ ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯಶಸ್ಸಿರಲಿ ಎಂಬತಕ್ಕಂಥದ್ದು ಒಂದು ಚಿಂತನೆ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಬಂದೊದಗುವಂತಹ ಯಾವುದೇ ಲಾಭ ನಷ್ಟಗಳಿದ್ದರೂ ಎಲ್ಲವೂ ಸರ್ವಂ ಕೃಷ್ಣಾರ್ಪಣಮಸ್ತು. ಯಾಕೆಂದರೆ ಈ ಸಮಯದಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಏನೇ ಬಂದರೂ ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ವಸುದೈವ ಸುಧಂ ದೇವಂ ಕಂಸಚಾಣೂರ್ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂತಹ ಕೃಷ್ಣ, ಅಂತಹ ಕೃಷ್ಣನಿಗೆ ಸಮರ್ಪಣೆ ಅಂದರೆ ಅಲ್ಲಿ ನಿಮಗೇನು ಸೇರಬೇಕು, ನಿಮಗೇನು ಬರಬೇಕೋ ಅದನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ಒಂದು ವಿಚಾರ, ಮಾನಸಿಕವಾದಂತಹ ಒತ್ತಡಗಳು, ಹಾಗೆ ಬೇಡವಾದಂತಹ ವಿಚಾರಗಳು ಮತ್ತು ಆ ಕ್ಷಣಕ್ಕೆ ಬಂದೊದಗುವಂತಹ ಆ ಸಮಸ್ಯೆಗಳಿಂದ ಹೊರಗಡೆ ಬರುವುದು ಹೇಗಪ್ಪ ಎಂಬತಕ್ಕಂತಹ ಒಂದಷ್ಟು ಆಲೋಚನೆಗಳಿದೆಯಲ್ಲ, ಇದು ಬಹಳಷ್ಟು ನೋವಿನ ಸಂಗತಿಗಳು ಒಂದಷ್ಟು ರಾಶಿಗಳಿಗೆ. ಯಾಕೆಂದರೆ ಪ್ರಸ್ತುತ ಯಾವಾಗ ಶನಿ ಬದಲಾವಣೆ ಆಯಿತೋ, ಬದಲಾವಣೆ ಆದ ನಂತರ ಆಗ್ತಿರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳಿದೆಯಲ್ಲ, ಮಾನಸಿಕವಾಗಿ ಸಾಕಷ್ಟು ನೋವನ್ನೇ ಕೊಡ್ತಕ್ಕಂತಹ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಎಲ್ಲವೂ ಸಿದ್ಧ ಬಂದು ಹೋಗುವಂಥದ್ದರ ಮಧ್ಯದಲ್ಲಿ ದೇವರುಗಳ ಆಶೀರ್ವಾದ ಎಲ್ಲರಿಗೂ ಬೇಕಾಗಿದೆ. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿನ ನಂಬಿ ನಾವು ಮುಂದೆ ನಡೆದರೆ ಎಂತಹ ಸಮಸ್ಯೆ ಆದರೂ, ಬೆಟ್ಟದಂಥ ಕಷ್ಟ ಆದರೂ ಅದನ್ನು ಮಂಜಿನಗಡ್ಡೆ ಥರ ಕರಗಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ, ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸುವಂಥ ರೀತಿ ಎಲ್ಲ ರಾಶಿಗಳ ಮೇಲೂ ಇರಲಿ. ಯಾಕೆಂದರೆ ಬುಧ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥವನು. ಗುರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಗುರುವಿನ ಗುರುಬಲದಿಂದ ಲಾಭವನ್ನು ಕೊಡ್ತಕ್ಕಂಥವನು. ಹಾಗೆ ಗುರು ಮತ್ತು ಬುಧನ ಅನುಗ್ರಹದಿಂದ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಎಲ್ಲರಿಗೂ ಗುರು ಬುಧರ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ. ಯಾಕೆಂದರೆ ಬುಧ ಅಂದರೆ
ಬುಧನಿಗೆ ಅಧಿದೇವತೆಯಾಗಿರ್ತಕ್ಕಂಥದ್ದೇ ಮಹಾವಿಷ್ಣು. ಅಂಥ ವಿಷ್ಣುದೇವರ ಆರಾಧನೆ ಮಾಡ್ತಕ್ಕಂಥದ್ದೇ ಈ ಬುಧವಾರ. ಈ ಬುಧವಾರದಂದು ನಿಮ್ಮೆಲ್ಲರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ಸಾಂಬ ಸದಾಶಿವನ ಅನುಗ್ರಹದೊಂದಿಗೆ ಇವತ್ತು ರಾಶಿಫಲದ ಕಡೆ ಗಮನ ಹರಿಸಬೇಕಾದ್ದು ವಿಶೇಷವಾಗಿರ್ತಕ್ಕಂಥದ್ದು. ಏಕೆಂದರೆ ರಾಶಿಫಲಗಳಲ್ಲಿರ್ತಕ್ಕಂಥ ಲಾಭ ನಷ್ಟಗಳನ್ನು ತಿಳಿದು ಅದರಲ್ಲಿ ಬೇಕು ಬೇಡಗಳನ್ನು ಆಲೋಚನೆ ಮಾಡಿ ಅದರಲ್ಲಿರ್ತಕ್ಕಂಥ ಒಂದಿಷ್ಟು ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವ್ಯಾಪಾರ ವ್ಯವಹಾರಗಳು, ಕೆಲಸ ಕಾರ್ಯಗಳು, ವಿದ್ಯಾರ್ಥಿಗಳು ಓದೋದ್ರ ಕಡೆ, ಉದ್ಯೋಗಕ್ಕೆ ಹೊರಡತಕ್ಕಂಥವರು, ಮನೆಯಿಂದ ಆಚೆ ಹೊರಡಬೇಕಾದ್ರೆ ಏನಾದರೂ ಸಣ್ಣಪುಟ್ಟ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಏನಾದರೂ ಅಪಶಕನಗಳಾಗ್ತಕ್ಕಂಥದ್ದು, ಸರಿಯಾದಂಥ ಶಗುನಗಳು ಎದುರಾಗದೇ ಇರತಕ್ಕಂಥದ್ದು, ಯಾರನ್ನ ನಂಬಿದ್ದೀವೋ ನಂಬಿರ್ತಕ್ಕಂಥವರಿಂದ ಮೋಸಕ್ಕೊಳಗಾಗ್ತಕ್ಕಂಥದ್ದು, ಇಲ್ಲದಂಥ ರೀತಿ ಗರ್ಜನೆಗೊಳಗಾಗುವಂಥದ್ದು, ಆರೋಗ್ಯ ಸರಿ ಇಲ್ಲದಿರ ಇರ್ತಕ್ಕಂಥದ್ದು, ಕಣ್ಣುಗಳು ಮಂಜಾಗುವಂತಹದ್ದು, ಅಥವಾ ಹೀಗೆ ಒಂದಲ್ಲ ಒಂದು ಥರ ಸಮಸ್ಯೆ ಎಂಬತಕ್ಕಂಥದ್ದನ್ನು ಹೊರುವಂಥ ಪರಿಸ್ಥಿತಿ ಮೇಷರಾಶಿಯವ್ರಿಗೆ ಆಗ್ಬೋದು. ಮೇಷರಾಶಿ ಮೇಷಲಗ್ನ, ಅದರಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಅಥವಾ ಇನ್ನೊಬ್ಬರಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತಿನ ದಿವಸ ಸಾಧ್ಯವಾದಷ್ಟು ಎಚ್ಚರಿಕೆ ಇರಬೇಕು. ಯಾರ ಮಾತನ್ನು ಆಲಿಸಿದ್ರು, ನಿಮ್ಮ ಸ್ವಂತ ಬುದ್ಧಿಯಿಂದ ನಡೆದರೂ ಏನಾದರೂ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಅಂತೂ ತಪ್ಪಿದ್ದಲ್ಲ. ಯಾಕೆಂದರೆ ಪ್ರಸ್ತುತ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಯಾರೊಬ್ಬರು ಮೇಷರಾಶಿಯಲ್ಲಿದ್ದೀರಿ, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಹತ್ತಿರದಲ್ಲಿರ್ತಕ್ಕಂಥ ಒಂದು ಬನ್ನಿ ವೃಕ್ಷ ಅಥವಾ ತಾರೆ ವೃಕ್ಷ, ಬನ್ನಿ ಅಥವಾ ತಾರೆ, ಈ ಬನ್ನಿ ವೃಕ್ಷ ಆಗಿರಲಿ ತಾರೆ ವೃಕ್ಷ ಆಗಿರಲಿ, ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಹಾಕ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು, ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ ಹೇಗಿರಬೇಕು, ಊರಿಂದ ಹೊರಗಿರಬೇಕು. ಊರಿಂದ ಹೊರಗಿದ್ದು ಒಂದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಅಂತಹ ಒಂದು ಪುಣ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಪುಣ್ಯಕ್ಷೇತ್ರದ ಸಾನ್ನಿಧ್ಯದಲ್ಲಿ ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ, ನಿಮಗೆ ಯಾರಾದರೂ ಉಪದೇಶ ಕೊಟ್ಟಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳನ್ನು ಒಂದಿಷ್ಟು ಜಪತಪಗಳನ್ನು ಮಾಡೋದರಲ್ಲಿ ಮುಂದಾದರೆ ಒಂದಿಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಮೇಷರಾಶಿಯವರು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ, ಯಾರೊಬ್ಬರೊಂದಿಗೆ ಮಾತಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಎಷ್ಟೇ ಬುದ್ಧಿವಂತರಾದರೂ ಜಾರು ಬೀಳುವಂಥದ್ದು ಇಂತಹ ಸಮಯಗಳಲ್ಲೇ. ಭಾಳ ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನದಿಂದ ತೃಪ್ತಿ ಕೊಡುವಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸರಿಯಾಗಿ ಗಮನವನ್ನು ಇಸಬೇಕು. ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಮುಂದಿರಬೇಕು. ಯಾವ ಕಾಯಕವನ್ನು ಮಾಡಿದ್ರೆ ಅದರ ಫಲಾಫಲಗಳು ಹೇಗೆ ಎಂಬತಕ್ಕಂಥದ್ರ ಅರಿವಿಟ್ಕೊಳ್ಬೇಕು. ನಿಮ್ಮ ಕೆಲಸಗಳಲ್ಲಿ ಸಾಧ್ಯವಾದಷ್ಟು ಬದಲಾವಣೆ ತಂದುಕೊಳ್ಬೇಕು. ನೀವು ಮಾಡುವಂತಹ ವೃತ್ತಿ ಧರ್ಮವನ್ನು ನೀವೇ ಗೌರವಿಸಬೇಕು. ಅದರಿಂದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಇವತ್ತು ಒಂದು ಲೋಟ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಲವಣವನ್ನು ಹಾಕಿ ಆ ಉಪ್ಪು ನೀರಿನಿಂದ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ತಾವು ಏನಂದುಕೊಂಡ್ರೂ ಸಾಧನೆ ಆಗುತ್ತೆ. ಯಾಕೆಂದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟದ ಕಾಲ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯವರು ಸಾಧ್ಯವಾದಷ್ಟು ಶ್ವೇತವರ್ಣದ ವಸ್ತ್ರವನ್ನೇ ಧರಿಸಬೇಕು. ಸಾಧ್ಯವಾದಷ್ಟು ಶ್ವೇತವರ್ಣದ ವಸ್ತ್ರವನ್ನು ಧರಿಸಿ ಅದೇ ಹತ್ತಿರದಲ್ಲಿ ಎಲ್ಲಾದರೂ ಒಂದಷ್ಟು ಅಶ್ವ ಕಂಡ್ರೆ ಅಂದರೆ ಕುದುರೆಗಳು ಎಲ್ಲಾದರೂ ಕುದುರೆ ಕಂಡ್ರೆ ಕುದುರೆಗೆ ಒಂದಿಷ್ಟು ಮೇವು ಕೊಡಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಕುದುರೆಗಳಿಗೆ ಅಶ್ವಕ್ಕೆ ಕುದುರೆಗಳಿಗೆ ಏನಾದರೂ ಮೇವನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗಿ ಮತ್ತಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲೇ ಇರುತ್ತೆ. ಆದಷ್ಟು ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆದರೂ ಸರಿ ಅಥವಾ ಸಂಧ್ಯಾಕಾಲ ಆದರೂ ಸರಿ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂಚು ತಿಂಡಿ ತಿನಿಸನ್ನು ಕೊಟ್ಟು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಆಗಿರಲಿ, ವ್ಯವಹಾರಗಳಾಗಿರಲಿ, ಕೆಲಸ ಕಾರ್ಯಗಳಾಗಿರಲಿ, ಅಥವಾ ಉದ್ಯೋಗದ ಪ್ರಗತಿ ಬಗ್ಗೆ ಆಗಿರಲಿ, ಅಥವಾ ಬರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಾದರೂ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಯಾವ ಚಿಂತನೆಯನ್ನು ಮಾಡಿದ್ರೂ ಅದರಿಂದ ಒಳಿತನ್ನು ಕಾಣ್ತೀರಿ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು. ದುರ್ಗಾದೇವಿ ಅಂದರೆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದ್ರೆ ದುಃಖದಿಂದ ದೂರ ಇರಬಹುದು. ಎಂತಹ ದುಃಖಗಳಿದ್ರೂ
ಅದನ್ನು ದೂರ ಮಾಡುವ ಶಕ್ತಿ ದುರ್ಗೆಗಿದೆ. ಅದಕ್ಕಾಗಿ ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಇರ್ತಕ್ಕಂಥ ಕರ್ಮಫಲ ದೂರ ಆಗಿ ಮತ್ತಷ್ಟು ಲಾಭದ ಕಡೆ ತಾವು ತಿರುಗಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಎಂತಹ ಅಸಮಾಧಾನದ ಸನ್ನಿವೇಶ ಆದರೂ ಅದನ್ನು ಸಮಾಧಾನಕರವಾಗಿ ನೀವು ತೃಪ್ತಿಕರವಾದಂಥ ರೀತಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಲ್ಲಿ ನೀವೇನು ಹಿಂದೋಗಬೇಕಾದ್ದಿಲ್ಲ. ಇವತ್ತು ನೀವು ಏನು ಆಲೋಚನೆ ಮಾಡಿದ್ರೂ ಅದರ ಫಲಗಳು ಸಾಕಷ್ಟು ಇದೆ. ಕರ್ಕಾಟಕ ರಾಶಿಯವರು ಧೈರ್ಯವಾಗಿ ಮುಂದೆ ನಿಂತು, ಅಂದರೆ ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ, ಸೂರ್ಯ ನಮಸ್ಕಾರ, ಮನೆ ದೇವರ ಪ್ರಾರ್ಥನೆ, ಸೂರ್ಯ ನಮಸ್ಕಾರ ಮಾಡಿ ಒಂದಷ್ಟು ತುಳಸಿ ಗಿಡಕ್ಕೆ ನೀರು ಹಾಕಿ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ಆಚೆ ಹೊರಟ್ರೆ ಅದರ ಅದೃಷ್ಟ ಮತ್ತಷ್ಟು ಆಗುತ್ತೆ. ಇದ್ರ ಜೊತೆಗೆ ಎಲ್ಲಾದರೂ ಶಿವ ಸಾನ್ನಿಧ್ಯ ಕಂಡ್ರೆ ಒಂದಷ್ಟು ಬಿಲ್ವಪತ್ರೆಯಿಂದ ನಾಮಾರ್ಚನೆ ಮಾಡಿಸ್ತಕ್ಕಂಥದ್ದು. ಬಿಲ್ವಪತ್ರೆಯಿಂದ ಓಂ ನಮಃ ಶಿವ ಎಂಬತಕ್ಕಂಥ ಆ ಶಿವಮಂತ್ರವನ್ನು ತಾವೇ ಹೇಳಿಕೊಂಡು 11 ಬಾರಿ 11 ಬಿಲ್ವಪತ್ರೆಯನ್ನು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟಿದ್ದೇ ಆದರೆ ಇವತ್ತು ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗತ್ತೆ. ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಅಷ್ಟು ಮಹತ್ತರವಾಗಿರ್ತಕ್ಕಂಥದ್ದು. ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿರ್ತೀರಿ. ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭವೇ ಇದೆ. ಹಾಗಾಗಿ ಇವತ್ತು ನೀವೇನೆಲ್ಲ ಅಂದುಕೊಳ್ತಾ ಇದ್ದೀರೋ ಅದರ ವೃತ್ತಿಯಲ್ಲಿ ಅದರ ಬೇಕಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ನೋಡ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಜಾಕಾಲ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಅಥವಾ ಪಶುಪಕ್ಷಿ ಪ್ರಾಣಿಗಳಿಗಾಗಲಿ ಒಂದಷ್ಟು ಆಹಾರವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಇನ್ನಷ್ಟು ಲಾಭದ ಕ್ಷಣಗಳು ಇವತ್ತು ನಿಮಗೆ ಎದುರಾಗುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋವಿನ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಇನ್ನಷ್ಟು ಕರ್ಮಗಳು ದೂರ ಆಗಿ ನಿಮಗೆ ಲಾಭವನ್ನು ಕಾಣಬಹುದು. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹವೂ ಇದೆ. ಹಾಗಾಗಿ ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ದಿರ ನೀವು ನಡೆದಿದ್ದೇ ಆದರೆ ತೊಂದರೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಆದರೆ ಪ್ರತಿ ಕಾಲಕ್ಕೂ ನಮಗೇ ಜಯ ಇರುತ್ತೆ ಅಂತಲ್ಲ, ಪ್ರತಿಯೊಂದು ಕಾಲದಲ್ಲೂ ನಮಗೇ ಜಯ ಇರುತ್ತೆ ಅಂತ ನಾವು ಮುಂದೆ ನಡೆದರೆ ಎಲ್ಲನ ಒಂದು ಕಡೆ ಎಡಬೇಕಾದಂಥ ಪರಿಸ್ಥಿತಿ ಆಗುತ್ತೆ. ಆದರೆ ದೈವದತ್ತವಾಗಿ ದೇವರ ಕೃಪೆಯಿಂದ ಮಾಡುವಂತಹ ಧರ್ಮ ಕಾರ್ಯಗಳನ್ನು ನೆನೆಸ್ಕೊಂಡು ಸಾಧ್ಯವಾದಷ್ಟು ಬಡಬಗರಿಗೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಅಥವಾ ನಿರ್ಗತಿಕರಿಗೋ, ಯಾರು ತೊಂದರೆಯಲ್ಲಿರ್ತಾರೋ ಅಂತಹವರಿಗೆ ಒಂದಿಷ್ಟು ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ನೀವು ಮುಂದಾದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತೃಪ್ತಿಕರವಾಗಿ ತೆಗೆದುಕೊಂಡರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ರಕ್ತವರ್ಣದಲ್ಲಿರ್ತಕ್ಕಂಥ ಪುಷ್ಪಗಳಂದರೆ ಕೆಂಪು ಬಣ್ಣದ ಪುಷ್ಪ, ಕೆಂಪು ಬಣ್ಣದ ಗಂಧ, ಕೆಂಪು ಬಣ್ಣದ ವಸ್ತ್ರ ಇಂತಹದ್ದನ್ನು ಮನೆಯಲ್ಲಿ ಮನೆ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ಕೆಂಪು ಬಣ್ಣದ ಪುಷ್ಪಗಳಿಂದ ದೇವರಿಗೊಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಒಂದಿಷ್ಟು ಗಂಧವನ್ನು ಹಣೆಗೆ ಧಾರಣೆ ಮಾಡಿಕೊಂಡು ಸಾಧ್ಯವಾದಷ್ಟು ಒಂಚೂರು ತಿನ್ನುವಂಥ ಪದಾರ್ಥ, ಏನಾದರೂ ಒಂಚೂರು ಪದಾರ್ಥವನ್ನು ಇರುವೆಗಳಿಗೋ, ಪಕ್ಷಿಗಳಿಗೋ, ಪ್ರಾಣಿಗಳಿಗೋ ಒಂದಿಷ್ಟು ಹಾಕಿ ಅದರಿಂದ ಪ್ರಾರ್ಥನೆ ಮಾಡಿಕೊಂಡು, ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಇವತ್ತು ಸಿಂಹರಾಶಿಯವರು ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಂದರೆ ವೃತ್ತಿಯಲ್ಲಿ ಅಭಿವೃದ್ಧಿಗಾಗಿ ನಿಮ್ಮ ಶ್ರಮ, ನೀವು ಯಾವ ಕಾಯಕವನ್ನು ಮಾಡಿ ಏನೆಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ನಿಮ್ಮ ವೃತ್ತಿ ಧರ್ಮಕ್ಕೆ ತಕ್ಕನಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ಮಂದಗತಿ ಇದ್ದರೂ ಹಾಗಂತ ಲಾಸ್ ಆಗುವಂಥದ್ದಿಲ್ಲ. ಯಾವುದೇ ಕೆಲಸ ಮಾಡಿ ನಿಧಾನ ಆಗ್ಬೋದು, ಹಾಗಂತ ಕೈ ಬಿಡಬೇಕಾದ್ದಿಲ್ಲ. ಏನೇ ಮಾಡಬೇಕಾದರೂ ಧೈರ್ಯವಾಗಿ ತಾವು ಮುಂದೆ ನಡೆದರೂ ಸಹಿತ ಒಂದಷ್ಟು ಅಧೈರ್ಯದ ಸನ್ನಿವೇಶಗಳೇ ಎದುರಾಗ್ತಿರುತ್ತೆ. ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ. ನೀವು ಮಾಡುವ ಕಾಯಕವನ್ನು ಸರಿಯಾಗಿ ಗೌರವಿಸಿ, ನಿಮ್ಮ ಕಾಯಕವನ್ನು ನೀವು ಗೌರವಿಸಬೇಕು. ಇನ್ನೊಬ್ಬರು ಗೌರವಿಸಿ ಇನ್ನೊಬ್ಬರು ಬೆಲೆ ಕೊಡ್ತಕ್ಕಂಥದ್ದಲ್ಲ.
ನೀವು ಮಾಡೋ ಕೆಲಸವನ್ನು ನೀವು ಗೌರವಿಸಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಏನು ಹೇಳಿದ್ದಾರೋ ಅದರಂತೆ ತಾವು ನಡೆದಿದ್ದೇ ಆದರೆ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪವನ್ನು ಹಚ್ಚಿ 11 ಪ್ರದಕ್ಷಿಣೆ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು ತಾವು ಉಚ್ಚರಿಸಿದ್ದೆ ಆದರೆ ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದನೇ ಗುರುಗಳೇ. ಸಂತೋಷ ಅಮ್ಮ, ತಮ್ಮ ಹೆಸರು? ಸುನಂದ ಅಂದ್ಬಿಟ್ಟು. ಸಂತೋಷ. ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಗಳೇ, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಹ್ಞೂ ಚೆನ್ನಾಗಿದ್ದೀವಿ ಗುರುಗಳೇ. ಹೇಳಮ್ಮ. ಗುರುಗಳೇ, ನಮ್ಮ ತಾಯಿಯವ್ರದ್ದು ಹೆಲ್ತ್ ಯಾವಾಗ್ಲೂ ಏನಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ ಗುರುಗಳೇ. ಏನು ಸಮಸ್ಯೆ ಆಗ್ತಾ ಇದೆ? ಅವ್ರಿಗೆ ಇವಾಗ ಸ್ವಲ್ಪ ನರದ್ದು ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ವಯಸ್ಸು ಎಷ್ಟಮ್ಮ? ಅವ್ರಿಗಾಗ್ಲೇ 60 ವರ್ಷ ಆಗಿದೆ ಗುರುಗಳೇ. ಆದರೂ ಹೇಳಮ್ಮ. ಅವ್ರಿಗೆ ಅದೇ ಮೆಡಿಸಿನ್ ಇಂದಾನೆ ಕಡಿಮೆ. ಸಯಾಟಿಕಾ ಹೇಳ್ತಾರೆ ಗುರುಗಳೇ, ಸಯಾಟಿಕಾ. ಅಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ವಯಸ್ಸಲ್ಲಿದ್ದಾಗ ಸಾಕಷ್ಟು ಶ್ರಮಿಸಿರ್ತಾರೆ, ಸಾಕಷ್ಟು ಯೋಚನೆಗಳು ಮಾಡಿರ್ತಾರೆ. ಇವತ್ತಿನ ಜೀವನ, ಇವತ್ತಿನ ಪರಂಪರೆ ಹಿಂದಿನೋರ್ದಲ್ಲ. ಹಿಂದಿನವರು ಕುಟುಂಬದಲ್ಲಿದ್ದಾಗ 4-6 ಜನಗಳ ಮಧ್ಯದಲ್ಲಿ ಬದುಕೋದೇ ಭಾಳ ಕಷ್ಟವಾಗಿತ್ತು. ಆದರೆ ಅವ್ರಿಗೆ ಇನ್ನೊಂದು ಆಪ್ಷನ್ ಇರಲಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ. ಹಾಗಾಗಿ ನೊಂದು ಬೆಂದಿರ್ತಕ್ಕಂತಹ ಮನಸ್ಥಿತಿಗಳಿರ್ತಕ್ಕಂಥ ಹಿರಿಯರನ್ನು ಸಾಧ್ಯವಾದಷ್ಟು ನಾವು ಅರ್ಥ ಮಾಡಿಕೊಂಡು, ಆಮೇಲೆ ಈ ಮೆಡಿಸಿನ್ಸ್ ಇದೆಯಲ್ಲಮ್ಮ, ಒಂದು ಮೆಡಿಸಿನ್ ತೊಗೊಂಡ್ರೆ ಹೆಚ್ಚು, ಒಂದು ಮೆಡಿಸಿನ್ ತೊಗೊಂಡ್ರೆ ಕಡಿಮೆ. ಹಿಂದಿನವರ ಆರೋಗ್ಯ ಪರಿಸ್ಥಿತಿಗೆ ಇವತ್ತಿನ ಮೆಡಿಸಿನ್ಸು ತುಂಬ ಸ್ಟ್ರಾಂಗ್ ಇರುತ್ತೆ. ಅದೇನೋ ಸರಿ ಹೋಗ್ಬೋದು ಅಂತ ನಾವೇನು ಮಾಡ್ತೀವಿ, 10 ರೂಪಾಯಿ ಇರೋ ಟ್ಯಾಬ್ಲೆಟ್ನ 20 ರೂಪಾಯಿದು ಮತ್ತಷ್ಟು ಸ್ಟ್ರಾಂಗ್ ಮೆಡಿಷನ್ನೇ ಕೊಡಿಸ್ತೀವಿ. ಆಗ ಅದು ನರಗಳ ಮೇಲೆ ಅದರ ಒಂದು ಪ್ರಭಾವ ಬೀರ್ತು ಅಂದರೆ ಇಡೀ ದೇಹನೇ ತಣ್ಣಗೊಳಿಸ್ಬಿಡುತ್ತೆ, ತಣ್ಣಗೆ ಮಾಡುತ್ತೆ. ಹಾಗಾಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಅವರಿಗೆ ಧೈರ್ಯ ಕೊಡಬೇಕು. ಏನಾದರೂ ಏನಾಗಿಲ್ಲ ಎಂಬತಕ್ಕಂಥದ್ದನ್ನೇ ಬಿಂಬಿಸ್ತಾ ನಾವಿದ್ದೀವಿ ಅಂತಕ್ಕಂಥ ಧೈರ್ಯವನ್ನು ತುಂಬಿದ್ರೆ ಅದು ಯಾವ ಡಾಕ್ಟ್ರಿಗಿನ್ನ ಹೆಚ್ಚಿನ ಕೆಲಸ ಮಾಡುತ್ತೆ. ಹಾಗೆ ಈಗ ಪ್ರಸ್ತುತಮ್ಮ ಅವ್ರನ್ನ ಆದಷ್ಟು ಅವ್ರು ಇಂಥ ಪರಿಸ್ಥಿತಿಗಳಿದ್ದಾಗ ಅವ್ರಿಗೆ ನಾವಿದ್ದೀವಿ ಅಂತ ನಮ್ಮ ಮನೆ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಎಲ್ಲರೂ ಸೇರ್ಕೋಬೇಕು ಜೊತೆಯಲ್ಲಿ. ಅವ್ರನ್ನ ಒಂಟಿ ಮಾಡಬಾರ್ದು. ಇರೋದು ಹಂಗಾಗಿ ಅವರು ಊರಲ್ಲಿ ಇರೋದು. ಅದೇ ನಾವು ಹೇಳ್ತೀವಿ ಯೋಚನೆ ಮಾಡ್ಬೇಡ, ನಾವು ಚೆನ್ನಾಗಿರ್ತೀವಿ ಅಂತ. ಆದರೂ ನಾವು ಯೋಚನೆ ಮಾಡಬೇಡಿ ಅಂತ ನಾವು ಅಲ್ಲಿ ಹೇಳಿ ನಾವು ಇಲ್ಲಿ ದೂರ ಇರ್ತೀವಲ್ವಮ್ಮ. ಅವ್ರ ಕಷ್ಟ ಸುಖಕ್ಕೆ ಆಗುವಂಥ ಪರಿಸ್ಥಿತಿ ನಾವಿಲ್ವಲ್ಲ. ನಮ್ಮ ಕಷ್ಟಕ್ಕೆಲ್ಲ ಆದರೂ ಇವತ್ತು ಅವ್ರ ಕಷ್ಟಕ್ಕೆ ನಾವು ಯಾರೂ ಆಗೋದಿಲ್ಲಮ್ಮ. ಅದರಿಂದ ಈ ನೋವುಗಳಿರುತ್ತೆ. ಅದಕ್ಕೋಸ್ಕರಮ್ಮ ಆದಷ್ಟು ಔಷಧಿಗಳ ಮೇಲೆ ಅಲ್ದಿರ ಅವ್ರಿಗೆ ಬೇರೆ ತರಹ ಮಾತಾಡಿಸ್ಕೊಂಡು ಧೈರ್ಯವಾಗಿ ನಗನಗ್ತಾ ಅವ್ರಿಗೆ ಯಾವ್ದಾದ್ರು ಒಂದು ಚರಿ ಅವ್ರು ಏನು ತಿಂತಾರೋ ಬಿಡ್ತಾರೋ ಅದ್ರ ಬಗ್ಗೆನೇ ಒಂದಷ್ಟು ಆಲೋಚನೆ ಮಾಡೋರು ಈಗ ಅವ್ರ ಹತ್ತಿರಕ್ಕೆ ಒಬ್ಬರು ಬೇಕು. ಅವ್ರ ಹತ್ತಿರಕ್ಕೆ ಯಾರಾದರೂ ಒಬ್ಬರು ನಿಂತ್ಕೊಂಡ್ರೆ ಎಲ್ಲ ಕಾಯಿಲೆ ಗುಣ ಆಗುತ್ತೆ. ಅವ್ರನ್ನ ಒಂಟಿತನ ಮಾಡಿದಾಗ ಏನಾಗುತ್ತೆ, ಈಗಿನ ಪರಿಸ್ಥಿತಿ ಅವಾಗ ಹಿಂದೆ ಇದ್ದಾಗ ದೊಡ್ಡ ಸಂಸಾರದಲ್ಲಿ ಕಷ್ಟಪಟ್ಟು ಅವರು ಬೆವರು ತೆಗೆದಿರ್ತಾರೆ. ಇವತ್ತಿನ ದಿವಸ ನನಗೆ ಯಾರೂ ಇಲ್ವಲ್ಲ ಅನ್ನೋದು ಅವ್ನು ಫೀಲ್ ಬಂದ್ಬಿಡುತ್ತೆ. ಅದರಲ್ಲಿ ಅರ್ಧ ವೀಕಾಗಿ ಹೋಗ್ತಾರೆ. ವಯಸ್ಸಾಗಿರ್ತಕ್ಕಂಥ ಅವ್ರಿಗೆ ಇರೋ ನೋವೇ ಅದು. ಇವತ್ತು ತುಂಬ ಕುಟುಂಬಗಳಲ್ಲಿ ತುಂಬ ಜನ ಹೇಳ್ಕೊಳಕ್ಕೆ ಆಗದಂಥ ನೋವು ಅನುಭವಿಸ್ತಾ ಇರೋದೇ ಈ ಪರಿಸ್ಥಿತಿ. ಅಷ್ಟು ನೋಡಿ, ಒಬ್ಬ ತಾಯಿ 20 ಜನ ಮಕ್ಕಳನ್ನ ಸಾಕ್ಬೋದು. 20 ಜನ ಮಕ್ಕಳಿದ್ದು ಒಬ್ಬ ತಾಯಿನ ಸಾಕೋ ಯೋಗ್ಯತೆ ನಮಗೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ಇದ್ದೇವೆ. ಇದು ನೋವಾಗ್ತಾ ಇದೆ. ಯಾಕೆಂದರೆ ನಮ್ಮ ಜೀವನ ಅಂತ ನಾವೆಲ್ಲ ಹೊರಗಡೆ ಬಂದುಬಿಡ್ತೀವಿ. ರೆಕ್ಕೆ ಬಲದ ತಕ್ಷಣ ಹಾರುವಂಥ ಪರಿಸ್ಥಿತಿ ನಮ್ದಾಗುತ್ತೆ. ಆದರೆ ಅದರ ಹಿಂದೆ ಒಂದು ಸ್ವಲ್ಪ ಆಲೋಚನೆ ಮಾಡಿದಾಗ, ಒಂದು ಹೆಜ್ಜೆ ಹಿಂದಕ್ಕೆ ಕಾಲಿಟ್ಟಾಗ ಅಷ್ಟೇ ಅಲ್ವಾ ನಮ್ಗೆ ಗೊತ್ತಾಗುತ್ತಲ್ವಮ್ಮ ಅವ್ರ ನೋವು ಏನು ಅಂತ. ಇವತ್ತು ನಮಗೆ ಈ ಕಾರ್ಯಕ್ರಮ ನೋಡುವಂಥ ಎಷ್ಟೋ ಜನ ವಯಸ್ಸಾದಂಥ ಹಿರಿಯ ತಂದೆ ತಾಯಂದಿರಿದ್ದಾರೆ. ಸಾಕಷ್ಟು ಜನದ ನೋವಿದು ಯಾರ ಹತ್ರ ಹೇಳ್ಕೊಳ್ತಾರೆ ಅವರು? ಯಾರ ಹತ್ರ ಹೇಳೋಕ್ಕಾಗಲ್ಲ. ಆ ಹೇಳೋಕ್ಕಾಗದಿರೋ ಮೌನ ವಹಿಸ್ತಾರಲ್ಲ, ಸಂಪೂರ್ಣ ಮೌನ ಇದ್ದು ತಿಳ್ಕೊಂಡು ಅವ್ರಿಗವರೇ ಅರ್ಥ ಮಾಡಿಕೊಂಡು ಅಯ್ಯೋ ನಮ್ಮ ಬದುಕಿಷ್ಟೇ ಅಂದರೆ 100 ಕಾಯಿಲೆಗಳು ಎದ್ದು ಕೂತ್ಕೊಳ್ಳುತ್ತೆ ಅವ್ರ ಮೇಲೆ. ಅದರಿಂದ ಅವ್ರಿಗೆ ಬೇಕಾಗಿರೋದು ಒಂದೇ, ನಂದು ತಂದು ನನ್ನ ಮನೆ, ನನ್ನವರು, ನನ್ನ ಮುಂದೆ ನನ್ನ ಜನ ಇದ್ದಾರೆ, ನಾನು ನೋಡ್ಕೊಳ್ತಾರೆ ಅನ್ನೋರು ಬೇಕು. ಆದರೆ ನಮ್ಮ ಪರಿಸ್ಥಿತಿ ಅದು ಆಗ್ತಾ ಇಲ್ಲ. ಅವ್ರನ್ನ ಬಿಟ್ಟು ಬದುಕೋಕ್ಕಾಗಲ್ಲ, ದೂರ ಇದ್ದರೆ ಸಹಕರಿಸೋಕ್ಕಾಗಲ್ಲ, ಇಲ್ಲಿ ಜವಾಬ್ದಾರಿ ಕಳ್ಕೊಳ್ಳೋಕ್ಕಾಗಲ್ಲ. ಈಗ ಆಗ್ಬಿಟ್ಟಿದೆ, ಆಗ್ತಾ ಇಲ್ಲ ಪರಿಸ್ಥಿತಿ ಹಾಗೆ. ಅವ್ರ ನಕ್ಷತ್ರ ಏನಮ್ಮ? ಅವ್ರದ್ದು ಕನ್ಯಾ ರಾಶಿ ಬರುತ್ತೆ ಗುರುಗಳೇ.
ಹಾಗೆಲ್ಲ ಕನ್ಯಾ ರಾಶಿ ನಕ್ಷತ್ರ ಎಲ್ಲ ಇರ್ತಿಲ್ಲ. ಆಯಿತು. ಕನ್ಯಾ ರಾಶಿನೇ ನೋಡೋದಾದರೆ ಕನ್ಯಾ ರಾಶಿಯವರ ಫಲಾಫಲಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲಮ್ಮ. ಇನ್ನೂ ಸ್ವಲ್ಪ ದಿವಸ ಹೋಗಬೇಕು. ಒಂದಷ್ಟು ಕಾಲ ಪರವಾಗಿಲ್ಲ ಅಂತ 1-3 ದಿವಸ ಚೆನ್ನಾಗಿರ್ತಾರೆ. 3 ದಿವಸ ಯಾವ ಸಮಸ್ಯೆ ಇರಲ್ಲ, ಭಾಳ ಹಸನ್ಮುಖಿ ನಗ್ನಗ್ತಾ ಇರ್ತಾರೆ. 4ನೇ ದಿವಸ ಮೂಲೆ ಸೇರ್ಕೊಂಡ್ಬಿಡ್ತಾರೆ. ಯಾರ ಹತ್ರ ಮಾತಾಡಲ್ಲ, ಯಾರನ್ನೂ ಬೇಕು ಅನ್ನಲ್ಲ, ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ, ಏನೋ ಒಂಥರ ನಿರ್ಲಕ್ಷ್ಯತನ, ನನಗೆ ಈ ಪ್ರಪಂಚನೇ ಬೇಡ ಅನ್ನೋ ಮಟ್ಟಿಗೆ ದೂರ ಆಗೋಗ್ತಾ ಇರ್ತಾರೆ. ಇದು ಗ್ರಹಗತಿಗಳಲ್ಲಿ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ಅಮ್ಮ. ಇಂತಹ ಸಮಸ್ಯೆ ಇದ್ದಾಗ ಸಾಧ್ಯವಾದಷ್ಟು ಅವರು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಅವರ ಸುತ್ತಮುತ್ತ ಪರಿಸರದಲ್ಲಿ ಯಾವ್ದಾದ್ರು ಒಂದು ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನೋಡಮ್ಮ, ಒಂದು ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯದ ದೇವಾಲಯದಲ್ಲಿ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೇವ್ಸ್ ಇರುತ್ತೆ. ಅಂತಹ ದೇವಾಲಯದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎದ್ದು ಬಂದರೆ ಆ ಪರಿಸರ ಅವ್ರನ್ನ ಕಾಪಾಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ಸಹಕಾರ ಮಾಡಿ, ಅವರಿಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಯಾವುದೇ ಅಸಮಾಧಾನದ ಸನ್ನಿವೇಶ ಆದರೂ ಇವತ್ತು ತುಲಾರಾಶಿಯವರು ಸ್ವಲ್ಪ ಸಮಾಧಾನಕರವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ವಿದ್ಯಾರ್ಥಿಗಳು ಓದೋದರಲ್ಲಾಗಲಿ, ಅಥವಾ ಉದ್ಯೋಗಕ್ಕೆ ಬಂದಾಗ ಅಲ್ಲಿ ನಿಮ್ಮ ಪರಿಸರದಲ್ಲಾಗುವಂತಹ ಬದಲಾವಣೆಗಳಾಗಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಸಿಗ್ತಕ್ಕಂಥ ನಿಮಗೊಂದು ಪ್ರಶಂಸೆಯ ಮಾತಾಗಲಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರ, ನಿಮ್ಮ ಕಾಯಕವನ್ನು ಗುರುತಿಸಿ ಮತ್ತೊಂದು ಸ್ಥಾನಮಾನವನ್ನು, ಮತ್ತಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ಯಾರು ನಿಮ್ಮನ್ನು ನಂಬಿದ್ದಾರೋ, ನಂಬಿರ್ತಕ್ಕಂಥವ್ರನ್ನ ಕೈ ಹಿಡಿಯುವಂಥ ಚಿಂತನೆ ಮಾಡಿ. ಹಾಗೆ ಕಷ್ಟ ಅಂತ ಬಂದಾಗ ಅವ್ರಿಗೊಂದಿಷ್ಟು ಸಹಾಯ ಮಾಡುವಂಥ ಗುಣವನ್ನು ತಾವು ಬೆಳೆಸ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ಕಟ್ಟೆ ಇದ್ದರೆ ಅಶ್ವತ್ಥ ವೃಕ್ಷದ ಹತ್ರ ಹೋಗಿ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ವೃಕ್ಷರಾಜನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಗಳ ಕಡೆ ಸ್ವಲ್ಪ ದೂರ ಮಾಡಿ, ಬೇಕಾದಂಥ ದೊಡ್ಡ ದೊಡ್ಡ ವಿಚಾರಗಳನ್ನು ಆಲೋಚನೆ ಮಾಡಿ. ಸಾಧ್ಯವಾದಷ್ಟು ಬೇಡದ ವಿಚಾರಗಳ ಬಗ್ಗೆನೇ ತಲೆ ಕೆಡಿಸ್ಕೊಳ್ದಿರ ಸರಿಯಾದ ಸನ್ಮಾರ್ಗದಲ್ಲಿ ನಡೆದಿದ್ದೇ ಆದರೆ ಅರ್ಥಪೂರ್ಣವಾದಂಥ ಬದುಕನ್ನು ಕಟ್ಕೊಳ್ಬಹುದು. ಹಾಗೆ ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಇದೆಲ್ಲದರ ಬಗ್ಗೆ ನೀವೇನು ಚಿಂತನೆ ಮಾಡ್ತಿದ್ದೀರೋ ಆ ಚಿಂತನೆಯ ಫಲವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ತಾವು ಮುಂದಾಗ್ಬೋದು. ಇವತ್ತು ಸಾಧ್ಯವಾದರೆ ಪಶ್ಚಿಮಾಭಿಮುಖವಾಗಿ ನಿಂತು ಶನೈಶ್ಚರ ಮಂತ್ರವನ್ನು ತಾವೂ ಸಹಿತ ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ ಹೆಚ್ಚಿನ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಹಣಕಾಸಿನ ಬಗ್ಗೆ ಒಂದಷ್ಟು ಆಲೋಚನೆ ಮಾಡ್ತಾ ನಿಮ್ಮದೇ ಆದಂಥ ಒಂದು ಸ್ವತಂತ್ರ ಬದುಕಿನಡೆ ನಡೀತಕ್ಕಂಥದ್ದು, ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಯಾವ ಕಾಯಕವನ್ನು ಚಿಂತನೆ ಮಾಡ್ತಿದ್ದೀರೋ, ಯಾವ ವೃತ್ತಿ ಧರ್ಮದಲ್ಲಿದ್ದು ಮತ್ತಷ್ಟು ಲಾಭ ಗಳಿಸಬೇಕು ಅಂತ ಆಲೋಚನೆ ಮಾಡ್ತಿದ್ದೀರೋ ಎಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಆದರೆ ನಿಮ್ಮ ಪರಿಸರ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಮಾತಾಡುವಂಥ ಮಾತು, ಅವರ ನಡೆ ನಡವಳಿಕೆಗಳು ನಿಮ್ಮ ಮನಸ್ಸು ಒಪ್ಪದಿರ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಬಹುದು. ಯಾವತ್ತೂ ಜೊತೆಯಲ್ಲಿರ್ತಕ್ಕಂಥವರ ಗರ್ಜನೆಗೆ ತಲೆ ಬಗ್ಸೋರು ಒಂದಷ್ಟು ಜನ, ಅವರು ಗರ್ಜನೆ ಮಾಡೋದಕ್ಕಿಂತ ಮುನ್ನ ಅದರ ಬಗ್ಗೆ ಬೇರೊಂದು ಥರ ಆಲೋಚನೆ ಮಾಡೋದು ಮತ್ತಷ್ಟು ಜನ. ಏನೇ ಮಾಡಬೇಕಾದರೂ ಇವತ್ತಿನ ದಿವಸ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗು ತೋರಿಸ್ತಾ ಗಲಾಟೆ ಮಾಡಿಕೊಂಡು ವ್ಯತ್ಯಾಸ ಮಾಡ್ಕೊಳ್ಳದಿರ ಸಮಾಧಾನವಾಗಿ ಸಂತೃಪ್ತಿಕರವಾದಂಥ ಬದುಕನ್ನು ಕಟ್ಟಿಕೊಂಡ್ರೆ ಹೆಚ್ಚಿನ ಫಲವನ್ನೇ ಸಿದ್ಧಪಡಿಸ್ಕೊಳ್ಬಹುದು. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಒಂದು ಆರಾಧನೆ ಮಾಡ್ತಕ್ಕಂಥದ್ದು, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟೊಂದು ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡಿದ್ರೆ ಹೆಚ್ಚಿನ ಫಲಗಳನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಬುಧವಾರ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ ಸರಿಸುಮಾರು 6 ರಿಂದ 7 ಗಂಟೆ ಸಂಧ್ಯಾಕಾಲ, ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು, ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿದ್ರೆ ಎಂತಹ ಬೆಟ್ಟದಂಥ ಕಷ್ಟವನ್ನು ಸಹಿತ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಿದ್ರು, ಯಾವ ವೃತ್ತಿ ಬಗ್ಗೆ ಆಲೋಚನೆ ಮಾಡಿದ್ರೂ ಸರಿಯಾದ ಒಂದು ಸನ್ಮಾರ್ಗದಲ್ಲಿ ನಡೆಯಬಹುದು. ಇವತ್ತು ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ಇವರು ನಿಂದನೆ ಮಾತು ಸಾಕಷ್ಟು ಮಾಡ್ತಾರೆ. ಜೊತೆಗೆ ಯಾವುದಾದ್ರೂ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ನಿಮ್ಮ ಗಮನವನ್ನು ಆ ಕಡೆ ಸೆಳೀಲಿಕ್ಕೆ ನೋಡ್ತಿರ್ತಾರೆ. ನಿಮಗೆ ಆಗಬೇಕಾಗಿರ್ತಕ್ಕಂಥ ಒಳ್ಳೆಯ ಕೆಲಸಗಳ ಬಗ್ಗೆ ದಾರಿ ತಪ್ಪಿಸುವಂತಹ ಕಾಯಕಕ್ಕೆ ಅವರು ಮುಂದಾಗ್ತಾ ಇರ್ತಾರೆ. ಆದರೆ ನಿಮ್ಮ ಮನಸ್ಸು ವಿಚಲಿತ ಮಾಡಿಕೊಳ್ಳದಿರ ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ದೃಢವಾಗಿಟ್ಕೊಂಡು ದೃಢ ಸಂಕಲ್ಪದಿಂದ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಾಧ್ಯವಾದಷ್ಟು ಶಿವಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗೆ 1 ಚಿಟಿಕೆಯಷ್ಟು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಅದೃಷ್ಟದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಂಡು ಇಲ್ಲದ ನೋವು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು. ಆದಷ್ಟು ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಹತ್ತಿರದಲ್ಲಿ ಎಲ್ಲಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅಥವಾ ವೃದ್ಧರು ಅಥವಾ ಯಾರೂ ಇಲ್ಲ ಅಂತ ನಿರ್ಗತಿಕರಾಗಿರ್ತಾರಲ್ಲ ಅಂತಹವರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ ಒಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂರಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗದಿಂದ ಮಾತಾಡೋದ್ರಿ. ಸಂತೋಷ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಪ್ರೇಮಾ ರೀ. ಹಾಂ, ಗುರುಜಾರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಕೊಡ್ರಿ. ಹಲೋ ಅಪ್ಪಾರ, ಆರಾಮದಿರಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ ತಾಯಿ? ಹ್ಞೂ ರೀ, ನಾವು ಆರಾಮದೇವಿ ನೋಡ್ರಿ. ಹೇಳಿಮ್ಮ. ನಮ್ದು ರೊಕ್ಕ ಸಿಕ್ಕೊಂಡವ್ರಿ ಮತ್ತೊಬ್ಬರ ಕಡೆ, ಅವರು ಕೊಡವಲ್ರಿ ರೊಕ್ಕನ. ನಾವು ಎಷ್ಟು ಪ್ರಯತ್ನ ಮಾಡತ್ತೀವಿ. ಯಾವಾಗ ಕೊಡ್ತಾರ ಏನಂತ ನಮ್ಗದು ಚಿಂತೆ ಆಗೈತ್ರಿ. ನಮ್ಮ ಮನೆಯವರು ಒಕ್ಕಲ್ತನ ಮಾಡ್ತಾರ್ರಿ. ಕಷ್ಟಪಟ್ಟು ದುಡಿದ ರೊಕ್ಕ ರೀ ಅವು ಸಿಕ್ಕೊಂಡವು. ಅವರು ಕೊಡಾಕ ಇದು ಮಾಡತ್ತಾರ, ಕೊಡವಲ್ರಿ ರೊಕ್ಕನ. ಎಲ್ಲ ಕಡೆ ಹೀಗೆ ಆಗ್ಬಿಟ್ಟಿದೆಮ್ಮ. ಈಗೆಲ್ಲ ಮೊದಲಿನಂಗೆ ನೋಡು ತಾಯಿ, ಮೊದಲು 10 ರೂಪಾಯಿ ನಿಮ್ಮಿಂದ ನಾವು ತೊಗೊಂಡ್ರೆ ಅದಕ್ಕೆ ಋಣ ಅನ್ನೋ ಮಾತಾಡ್ತಿದ್ರು. ಈಗ ಋಣದ ಮಾತೇ ಇಲ್ಲ. 10 ರೂಪಾಯಿ ನಿಮ್ಮ ಹತ್ರ ತೊಗೊಳ್ಬೇಕಾದ್ರೆ ನೀವೇ ಇಂದ್ರ ಚಂದ್ರ ದೇವೇಂದ್ರ ಎಲ್ಲ ನೀವೇನೆ. ಅವಾಗ ನಿಮ್ಮ ಕಾಲ ಬೇಕಾದ್ರೆ 10 ಸತಿ ನಮಸ್ಕಾರ ಮಾಡಿಬಿಡ್ತಾರೆ. ಅದಾದಮೇಲೆ ಅವರು ನಿಮ್ಮ ಕಾಲ ಅವರಲ್ಲ, ನಿಮ್ಮ ಮನೆ ಹತ್ರಕ್ಕೂ ಬರೋದು ಕಷ್ಟ ಆಗಿಬಿಡುತ್ತೆ. ಈ ಥರ ತುಂಬ ಜನ ನರಳುತ್ತಾ ಇದ್ದಾರೆ ಇವತ್ತಿನ ದಿವಸ. ಅಂದರೆ ಜನಗಳಲ್ಲಿ ಅಂತಹದ್ದೊಂದು ಗುಣ ಆಗೋಗ್ತಾ ಇದೆ. ಇವತ್ತು ಸಹಾಯ ತೆಗೆದುಕೊಂಡಿರ್ತಕ್ಕಂಥವ್ರು ಸಹಿತ ಅಯ್ಯೋ ಸಹಾಯ ಮಾಡಿದಾರಲ್ಲ ಅವ್ರ ತಂಟೆಗೆ ನಾವು ಹೋಗಬಾರ್ದು ಅನ್ನೋ ಚಿಂತನೆ ಮಾಡೋದಿಲ್ಲ. ಸಹಾಯ ಮಾಡಿದ್ರೆ ಅವತ್ತಿಗೆ ಮುಗೀತು, ನಾಳೆ ನಮ್ಮ ಜೀವನ ಅಲ್ವಾ, ನಿನ್ನೆ ನಿಮ್ಮಿಂದ ನಾವೇನು ತೊಗೊಂಡಿದ್ದೀವಿ ನೆನ್ನೆಗೆ ಆಗೋಯ್ತದು, ಇವತ್ತು ನಮ್ಮಿಂದ ನಮ್ಮ ಬದುಕು ಅಂತ ಈ ಥರ ಯೋಚನೆ ಮಾಡ್ತಿರ್ತಾರೆ. ಆದರೂ ಈ ಸಮಸ್ಯೆಗಳಿಗೊಂದು ಪರಿಹಾರ ಅಂದರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಹನುಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಬಿಳಿ ಎಕ್ಕದ ಹೂವು ಒಂದಿಷ್ಟು ಬಿಳಿ ಸಾಸಿವೆ ಇದನ್ನು ತೆಗೆದುಕೊಂಡೋಗಿ ಆಂಜನೇಯ ಸ್ವಾಮಿ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದು, ಯಾವ ವ್ಯಕ್ತಿ ನಿಮಗೆ ಕೊಡಬೇಕಾಗಿದೆಯೋ, ಯಾವ ಕುಟುಂಬದವ್ರು ನಿಮಗೆ ಹಣಕಾಸನ್ನು ವಾಪಸ್ ಕೊಡಬೇಕೋ ಅವ್ರ ಮನಸ್ಸು ಅಲ್ಲಿ ಹೋಗಿ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಆದಷ್ಟು ನಮ್ಮ ಕಷ್ಟಾರ್ಜಿತ, ನಮ್ಮ ಕಷ್ಟ ಬೇಗ ನಮಗೆ ಈಡೇರ್ತಾರ ಮಾಡಿ, ನಮ್ಮ ಹಣಕಾಸು ನಮಗೆ ಬಂದು ಸೇರೋ ಥರ ಮಾಡಪ್ಪ ಹನುಮಂತ ಅಂತೇಳಿ ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಭಗವಂತನ ಪ್ರಾರ್ಥನೆ ಮಾಡಿದ್ರೆ, ಹನುಮನ ಆರಾಧನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಬೇಗ ಅನುಕೂಲ ಆಗುತ್ತೆ. ಆದಷ್ಟು ಇನ್ನು ಮುಂದಕ್ಕೆ ಆಮೇಲೆ ಇನ್ನು ಮುಂದೆ ಯಾರೇ ದುಡ್ಡು ಕಾಸು ಕೇಳಿದ್ರು ಹೊಟ್ಟೆ ತುಂಬ ಊಟ ಹಾಕಿ. ಈಗ ಜನ ನಡ್ಕೊಳ್ತಾರೋ ರೀತಿ ಹಾಗೆ ನೋಡಿ, ನಿಜಕ್ಕೂ ಕಷ್ಟಪಡ್ತಕ್ಕಂಥವ್ರು, ನಿಜಕ್ಕೂ ಋಣವನ್ನು ಹರಿಸುವಂಥವ್ರು ಸಹಿತ ನಂಬಿಕೆ ಇಲ್ಲ. ಇವಾಗ ನಂಬೋಕ್ಕಾಗ್ತಿಲ್ಲ, ಅಂಥ ಪರಿಸ್ಥಿತಿ ಬರ್ತಿದೆ. ಒಬ್ಬರೋ ಇಬ್ಬರೋ ಮಾಡುವಂಥ ಇಂಥ ನೀಚ ಕೆಲಸಕ್ಕೆ ಎಲ್ಲರಿಗೂ ಅದೇ ದೃಷ್ಟಿಯಲ್ಲಿ ನೋಡೋ ಪರಿಸ್ಥಿತಿ ಆಗೋಗ್ತಾ ಇದೆ. ಆದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ತಾಯಂದರು ನಿಂತರ ಹೇಳ್ತಾನೆ ಇರ್ತಾರಮ್ಮ, ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ ವಾಪಸ್ ಬರ್ತಿಲ್ಲ ಅಂತ. ಅಂತಹವರು ಮಾಡಬೇಕಾದ ಕೆಲಸ, ಅರ್ಥ ಮಾಡ್ಕೋಬೇಕಾದ ಕೆಲಸ, ಇನ್ನು ಮುಂದೆ ಹಾಕೋ ಹೆಜ್ಜೆನ ಜೋಪಾನವಾಗಿರಿ ಅಂತ ಅಷ್ಟೇ ನಾವು ಹೇಳ್ಬೋದು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಚಾಮರಾಜನಗರದಿಂದ. ಸಂತೋಷ. ಅಮ್ಮ ತಮ್ಮ ಹೆಸರು? ವಾಣಿ ಅಂತ. ಅಮ್ಮ ವಾಣಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾ ಗುರು, ಕೋಟಿ ನಮಸ್ತೆಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಿಮ್ದು 5 ವರ್ಷದಿಂದ ಕರೆ ಮಾಡ್ತಿದ್ದೀನಿ, ಸಿಗೋದೇ ಇಲ್ಲ ಗುರುಜಿ. ಏನು ಮಾಡಲಿ ಮಗು, ಇಡೀ ರಾಜ್ಯದಿಂದ ಬರುವಂಥ ಕರೆಗಳು. ಇವತ್ತಿಗೆ ನಮಗೆ ಅವತ್ತಿನ ಜವಾಬ್ದಾರಿ ರಾಶಿಫಲ ಇರುತ್ತೆ. ಜೊತೆಗೆ ಮಾತಾಡುವ ಸಮಯ ಒಂದು ಕಾಲ್ ತೊಗೊಂಡ್ರೆ ಆ ಕಾಲಿಗೆ ಸಾಕಷ್ಟು ಸಮಯ ಮಾತಾಡುವಂಥ ಪರಿಸ್ಥಿತಿ ಆಗಿಬಿಡುತ್ತಮ್ಮ. ಹಾಗಾಗಿ ಎಲ್ಲರಿಗೂ ನಾವು ಅಂದರೆ ಎಲ್ಲರಿಗೂ ನೀವು ಅಂದ್ಕೊಂಡಂಗೆ ನಾವು ಸಿಗದಿರೇ ಇರ್ಬೋದು, ಆದರೆ ನಾವು ಬೇರೊಬ್ಬರು ಕೊಡುವ ಪರಿಹಾರ ಸಹಿತ ನಿಮ್ಮ ಕೆಲಸ ಆಗ್ತಾ ಇರುತ್ತೆ. ಚಿಂತೆ ಮಾಡಬೇಡಮ್ಮ, ಹೇಳು ತಾಯಿ. ನಮ್ಮ ತಾಯಿ ತೀರೋಗಿ 4 ವರ್ಷ ಆಯ್ತು. ಮತ್ತೆ ನಮ್ಗೆ 2 ಮಕ್ಳು ತೀರೋದ್ರು ಗುರುಜಿ.
ಯಾಕಮ್ಮ ಏನಾಯ್ತು? ಯಾಕೆ ಹಂಗಾಗ್ತಾ ಇದೆ? ಗುರುಜಿ ಅದು ಒಂದ್ ಮಗುಗೆ ಜಾಂಡಿಸ್ ಆಗ್ಬಿಟ್ಟಿತ್ತು. ಒಂದ್ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಅಬಾರ್ಷನ್ ಮಾಡ್ಬಿಟ್ರು ಗುರುಜಿ. ಇವಾಗ ಒಂದ್ ಮಗು ಐತೆ ಗುರುಜಿ. 1.5 ವರ್ಷ ಆಗತ್ತೆ. ಚೆನ್ನಾಗಿದೆಯಮ್ಮ ಮಗು? ಹೆಣ್ಮಗು. ಚೆನ್ನಾಗಿದೆ ಗುರುಜಿ. ಹೆಣ್ಮಗು. ಪುನರ್ವಸು ನಕ್ಷತ್ರ. ಇದು ಮಿಥುನ ರಾಶಿ. ಮಿಥುನ ರಾಶಿ. ಏನು ತಲೆ ಕೆಡಿಸ್ಕೋಬೇಡ ಅಂತ ಇಟ್ಟಿದ್ದೀನಿ ಗುರುಜಿ. ಆಯ್ತಮ್ಮ, ಒಳ್ಳೇದಾಗ್ಲಿ ಮಗು, ಒಳ್ಳೇದಾಗ್ಲಿ, ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಗುರುಜಿ. ನಮ್ಮ ಅತ್ತೆ ಮಾವ ಚೆನ್ನಾಗಿ ನೋಡ್ಕೋತಾರೆ. ಆದ್ರೆ ಮಾವನ್ ಜೊತೆ ಯಾವಾಗ್ಲೂ ಜಗಳ ಆಯ್ತಿರುತ್ತೆ ಗುರುಜಿ. ಯಾಕೆ ಅಂತ ಗೊತ್ತಾಯ್ತಿಲ್ಲ. ಮಾವನ್ ಜೊತೆ ನೀನ್ ಯಾಕಮ್ಮ ಜಗಳ ಮಾಡ್ತೀಯಾ? ಗೊತ್ತಿಲ್ಲ ಗುರುಜಿ. ಅವರು ಬೈದ್ಬಿಡ್ತಾರೆ. ನನ್ಗೂ ಅದನ್ನ ತಡ್ಕೊಳಕ್ ಆಗಲ್ಲ. ನಾನು ಜಗಳ ಆಗ್ಬಿಡ್ತೀನಿ. ನಾನೊಂದು ಮಾತು ಹೇಳ್ತೇನೆ ಕೇಳು. ಇನ್ನು ಅತ್ತೆ ಕಡೆ ಜಗಳ ಅಂದರೆ ಅತ್ತೆ ಮನಸ್ಸು ಬೇರೆ, ಮಾವನ ಮನಸ್ಸು ಯಾವತ್ತೂ ಮುದ್ದಾಗಿರುತ್ತಮ್ಮ. ಮಾವ ಅಂದರೆ ಮಗಳಂತರೂ ನೋಡ್ತಾರೆ. ಆತನಿಗೆ ವಯಸ್ಸಾದ ನೀನು ಒಂಥರ ತೃಪ್ತಿಕರವಾಗಿ ಒಂಚೂರು ಕಾಫಿನೋ ಹಾಲೋ ಕೊಟ್ಟು ಒಂದು ಪ್ರೀತಿ ವಿಶ್ವಾಸ ನೋಡ್ಕೊಂಡು ನಿಮ್ಮಿಬ್ಬರು ಬಾಂಧವ್ಯ ಗಟ್ಟಿ ಇಟ್ಕೊಳ್ಬೇಕಮ್ಮ. ನೀನು ಮೊದಲೇ ಹೇಳಿದೆ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ, ನನಗೆ ಭಾಳ ಸಂತೋಷ ಆಯಿತು. ಹಾಗಿರುವಾಗ ಮಾವ ಒಂದು ಸ್ವಲ್ಪ ಕೋಪ ಇರಬಹುದು. ಯಾಕೆಂದರೆ ಆ ಭಾಗದಲ್ಲಿ ರೈತ ಬಾಂಧವರು ಅನ್ಸುತ್ತೆ. ರೈತರ ನಿಮ್ಮ ಕಡೆ? ಹೌದು ಗುರುಜಿ. ಮತ್ತೆ ಹಾಗೆ ಅಲ್ವಮ್ಮ, ಬಿಸಿಲಲ್ಲಿ ಇದ್ದು ಬರ್ತಾರೆ. ಬೆಳಗ್ಗೆ ಹೋಗಿ ಸಂಜೆವರೆಗೂ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಜಮೀನುಗಳಲ್ಲಿ ಓಡಾಡ್ಕೊಂಡು ಬರ್ತಾರೆ. ಆ ಬಿಸಿಲಿನ ತಾಪಮಾನ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ. ಆದರೂ ನೀನು ಅದೃಷ್ಟಿಗೆ ಅತ್ತೆ ಮಾವ ಒಳ್ಳೆಯವರು ಅಂತ ನೀನು ಬಾಯಲ್ಲಿ ಬಂತಲ್ಲ, ನನಗೆ ಭಾಳ ಸಂತೋಷ ಆಯಿತು. ನೀನು ಹಾಗೇ ಇರಬೇಕು, ನಗನಗ್ತಾ ಇರಬೇಕು. ನೋಡಮ್ಮ, ನಮ್ಮ ನೋವನ್ನು ನಾವು ಮರಿಬೇಕಾದ್ರೆ ನಮ್ಮ ಪರಿಸರನ ಫಸ್ಟ್ ಚೆನ್ನಾಗಿ ನೋಡ್ಕೋಬೇಕಮ್ಮ. ಪರಿಸರದಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ನಾವು ಒಂದು ತಕ್ಕಡಿಗೆ ಹಾಕಿದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ನಿಜ. ಹಾಗಂತ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರು ಅಲ್ಲ. ಅವ್ರ ಮನಸ್ಸು ಹೇಗಿರುತ್ತೆ, ಯಾತಕ್ಕ ಕೋಪ ಮಾಡ್ಕೊಳ್ತಾರೆ ಅಂತ ನೀನು ಅರ್ಥ ಮಾಡ್ಕೋ. ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ನೀನು ಚಿಂತನೆ ಮಾಡಿದರೆ ಸರಿ ಹೋಗುವಂಥ ದಾರಿಯಲ್ಲಿ ಹುಡುಕು. ಆದಷ್ಟು ವಯಸ್ಸಾದವ್ರನ್ನ ನಮ್ಮ ಜೊತೆಲಿ ಇಟ್ಕೊಂಡು ನೀನು ಅತ್ತೆ ಮಾವನ ಜೊತೆಲಿದ್ದೀನಿ ಅಂದಾಗಲೇ ನಿನ್ನಲ್ಲಿರೋ ಗುಣ ಒಳ್ಳೆಯದು ಅಂತ ನಾನು ತಿಳ್ಕೊಂಡಿದ್ದೇನೆ. ನೀನು ಹಾಗೇ ಇರಬೇಕು. ಮಾಡು, ನಿನ್ನ ಭವಿಷ್ಯತ್ತು ಚೆನ್ನಾಗಿರುತ್ತೆ, ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ಮುಂಬರ್ತಕ್ಕಂಥ ದಿನಗಳು ಇನ್ನೂ ಚೆನ್ನಾಗಿರ್ತೀರಿ. ಹ್ಯಾಪಿಯಾಗಿರಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಹು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಹಾಗೂ ಚಂದ್ರನ ಆಸ್ಥಾನ. ರಾಹು, ಬುಧ, ಚಂದ್ರ ಈ 3 ಗ್ರಹಗಳ ಒಂದಷ್ಟು ದೃಷ್ಟಿಕೋನಗಳು ಈ ರಾಶಿ ಮೇಲಿರೋದ್ರಿಂದ ಮಾನಸಿಕವಾದಂಥ ಒತ್ತಡಗಳು, ಇಲ್ಲದ ಕೆಲಸ ಕಾರ್ಯಗಳಲ್ಲಾಗುವಂಥ ತೊಂದರೆ ತಾಪತ್ರೆಗಳು, ಎಲ್ಲ ತರಹ ವ್ಯತ್ಯಾಸಗಳಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಆದರೆ ಶನಿ ಪ್ರಭಾವ ಎಂಬತಕ್ಕಂಥದ್ದು, ಶನಿಯ ದೋಷದಿಂದ ಮುಕ್ತರಾಗಿರ್ತಕ್ಕಂಥ ಈ ರಾಶಿಯಲ್ಲಿ, ಅಂದರೆ ಮಕರ ರಾಶಿಯಲ್ಲಿ ಬಂದೊದಗ್ತಿರ್ತಕ್ಕಂಥ ಈ ಮಾನಸಿಕವಾದಂಥ ಒತ್ತಡಗಳಿದೆಯಲ್ಲ, ಈ ಒತ್ತಡಗಳಿಂದ ನೀವು ಹೊರಗಡೆ ಬರಬೇಕಾದ್ರೆ ನೀವು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದು ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷ ಸಾನ್ನಿಧ್ಯದಲ್ಲಿ ಕೂತು ಅಲ್ಲೊಂದಷ್ಟು ಬೀಜಾಕ್ಷರಿ ಮಂತ್ರಗಳನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದ್ರ ಜೊತೆಗೆ ಹರಿಯುವ ನೀರಾಗಲಿ, ಸಮುದ್ರ ತೀರ ಆಗಿರಲಿ, ಅಥವಾ ವಿಶೇಷವಾದಂಥ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಹೋಗಿ ಒಂದು ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡುವಂಥದ್ದು, ದೇವತಾರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ಸಾಧ್ಯವಾದಷ್ಟು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಯಾವುದೇ ಚಿಂತನೆ ಮಾಡಬೇಕಾದರೂ, ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ, ಯಾವ ಆಲೋಚನೆ ಮಾಡಿ ನೀವು ಒಂದು ಹೆಜ್ಜೆ ಮುಂದಿಡಬೇಕಾದರೂ ಸ್ವಲ್ಪ ಶಾಂತಿ ಸಮಾಧಾನವಾಗಿರಿ. ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಅಷ್ಟು ಸರಿ ಇಲ್ಲದ್ರಿಂದ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥದ್ದು, ಅಸಮಾಧಾನ ಆಗ್ತಕ್ಕಂಥದ್ದು, ಅಥವಾ ಮಾನಹಾನಿ ಆಗ್ತಕ್ಕಂಥದ್ದು, ಧನಹಾನಿ ಆಗ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಶನಿಯಿಂದ ಮಾತ್ರ ಬಿಡುಗಡೆ ಆಗಿದೆ, ಆದರೆ ಬೇರೆಲ್ಲ ಗ್ರಹಗಳು ಆ ಒಂದು ವಿಕೋಪದಿಂದ ಒಂದಷ್ಟು ತೊಂದರೆ ತಾಪತ್ರೆಗಳಾಗುವಂಥ ಲಕ್ಷಣಗಳು ಬಹಳಷ್ಟು ಇದೆ. ಹಾಗಾಗಿ ಮಕರ ರಾಶಿಯವರು ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಾಗಿರಬೇಕು. ಹಾಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕಾಗತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಸರಿ ತಪ್ಪುಗಳನ್ನು, ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು.
ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಬಹುದು. ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಮಾಡಿ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರಗಳಲ್ಲೋ ಅಥವಾ ದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಆದಷ್ಟು ಮೌನದಿಂದಿದ್ದು ಕೆಲಸವನ್ನು ಸಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳಲ್ಲಿ ಅದರಲ್ಲೂ ಶನಿಯಿಂದ ಮತ್ತು ಕುಜನಿಂದ ಆಗ್ತಕ್ಕಂಥದ್ದು, ಒಂದು ಕಡೆ ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ಮತ್ತೊಂದು ಕಡೆ ಮಾನಹಾನಿ ಆಗ್ತಕ್ಕಂಥದ್ದು, ಮತ್ತು ಈಗಿರ್ತಕ್ಕಂಥ ಪ್ರಸ್ತುತ ಪರಿಸ್ಥಿತಿ ಹಣಕಾಸಿನ ಬಗ್ಗೆಯೂ ಸಹಿತ ಭಾಳ ಜಾಗೃತರಾಗಿರಬೇಕಾಗಿರ್ತಕ್ಕಂಥದ್ದು. ಈ ಸಮಯ ಅಷ್ಟು ಸರಿಯಾಗಿರ್ತಕ್ಕಂಥದ್ದಲ್ಲ. ಆದಷ್ಟು ಮೇ 18ರವರೆಗೂ, ಮುಂಬರ್ತಕ್ಕಂಥ ಮೇ ತಿಂಗಳ 18ರವರೆಗೂ ಕುಂಭರಾಶಿಯವರ ಫಲಾಫಲಗಳಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಇಂತಹ ಸಮಯದಲ್ಲಿ ಪ್ರತಿನಿತ್ಯ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣುದೇವರಿಗೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಸಾಧ್ಯವಾದಷ್ಟು ನೀವು ಧರಿಸುವಂಥ ವಸ್ತ್ರ ಶ್ವೇತವರ್ಣದ್ದಾಗಿದ್ದು ಶ್ವೇತವರ್ಣದ ವಸ್ತ್ರದಿಂದಲೇ ಸಾಕಷ್ಟು ಲಾಭವನ್ನು ಗಳಿಸುವಂಥ ಪರಿಸ್ಥಿತಿ ಆಗ್ಬೋದು. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧ ಆಗಿರಲಿ ಅಥವಾ ಸುಗಂಧ ದ್ರವ್ಯವನ್ನು ಲೇಪನ ಮಾಡ್ಕೊಳ್ತಕ್ಕಂಥದ್ದಾಗಲಿ ಇಂತಹ ಕ್ರಮಕ್ಕೆ ತಾವು ಮುಂದಾಗಿದ್ದೆ ಆದರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಬಹುದು. ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿರೋ ನೀವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ಬೋದು. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಆಳವಾಗಿ ಆಲೋಚನೆ ಮಾಡಿ ಅದಕ್ಕೆ ಸರಿಯಾದ ಸನ್ಮಾರ್ಗದತ್ತ ನಡೆಯುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸುವಂತಹದ್ದಿದೆ. ಇವತ್ತಿನ ದಿವಸ ಪ್ರಯಾಣ ಕಾಲದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಒಂದಷ್ಟು ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದಿದೆ. ಅದನ್ನು ಸರಿಪಡಿಸ್ಕೊಂಡು ಸಾಧ್ಯವಾದಷ್ಟು ಶಾಂತಿ ಸಮಾಧಾನವಾಗಿ ತಾವು ಮುಂದೆ ನಡೆದರೆ ಅಧಿಕವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಭದ್ರಾವತಿ ತಾಲೂಕು ಅರಕೆರೆಯಿಂದ ಸ್ವಾಮಿ. ಸಂತೋಷ. ಅಮ್ಮ, ತಮ್ಮ ಹೆಸರು? ನಿರ್ಮಲಾ ಅಂತ ಹೇಳಿ ಗುರುಜಿಯವ್ರ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ. ನಾವು ಗೊರವನಹಳ್ಳಿಗೆ ಬಂದಿದ್ವಿ, ಆಶ್ರಮಕ್ಕೂ ಬಂದಿದ್ವಿ, ಚನ್ನಗಿರಿ ಬಂದಿದ್ವಿ ಸ್ವಾಮಿ. ನಿಮ್ ಗುರುಗಳನ್ನ ಇನ್ನೂ ನೋಡಿ ದರ್ಶನ ಮಾಡಕ್ಕೆ. ಆಗ್ಲಿಮ್ಮ. ನಿಮ್ ಮಾತೇ ಹೊರಡ್ತಾ ಇಲ್ಲ, ನನಗೆ ಬಹಳ ಖುಷಿ ಆಗ್ತಾ ಐತೆ. ಆದರೂ ಗೊರವನಹಳ್ಳಿ ತನಕ ಬಂದಿದ್ರಲ್ಲ, ಅದು ಬಹಳ ಸಂತೋಷ. ಬಂದಿದ್ವಿ ಗುರುಜಿ. ನಾವು ಸಣ್ಣ ಮಗಳು, ನನಗೆ 8-10 ವರ್ಷದಿಂದ ಬಂದಿದ್ವಿ. ನನ್ನ ಮೊಮ್ಮಗಳು ಸಣ್ಣ ಇದ್ವಿ, ಇನ್ನು 1-1.5 ವರ್ಷದೊಳಗೆ ಕರ್ಕೊಂಡು ಬಂದಿದ್ವಿ. ನಾವು ಬಹಳ ಖುಷಿ ಆಯ್ತು. ಅವಾಗಿಂದನೂ ನಿಮ್ ಕಾರ್ಯಕ್ರಮ ನೋಡ್ತಾನೆ ಇರ್ತೀವಿ. ಅಲ್ಲಿ ಬಂದು ಹೋದ್ಮೇಲೆ ಮನೆ ಕಟ್ಟಿದೀವಿ, ಇನ್ನು ಪೂರ್ಣ ಆಗೈತೆ. ಇನ್ನು ಸ್ವಲ್ಪ ಮುಕ್ಕಾಲ್ ಭಾಗ ಮುಗಿತೈತಿ, ಇನ್ನು ಸ್ವಲ್ಪ ಐತೆ ಗುರುಜಿ. ಏನ್ ಅಡೆ ತಡೆ ಆಗ್ತಾ ಐತೆ. ಆರ್ಥಿಕ ಪರಿಸ್ಥಿತಿ ಸರಿ ಚಿಂತೆ ಮಾಡಬೇಡಿ. ಎಷ್ಟು ಹುಡುಕಿ ಕಡಿಮೆ ಕೈ ಎತ್ತುತ್ತಾ ಇಲ್ಲ. ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಲ್ಲಿಂದಲೇ ಪ್ರಾರ್ಥನೆ ಮಾಡಿ. ಆದಷ್ಟು ಬೇಗ ಈ ಮನೆ ಕೆಲಸ ಆದಮೇಲೆ ಗೃಹ ಪ್ರವೇಶದ ಒಂದು ಪತ್ರಿಕೆ ತಗೊಂಡು ನಿನ್ನ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಬರ್ತೀವಪ್ಪ ಅಂತ ಇವತ್ತು ನೀವು ಪ್ರಾರ್ಥನೆ ಮಾಡಿ. ಬುಧವಾರ ವಿಷ್ಣುದೇವರ ಒಳ್ಳೆ ದಿವಸ ನಿಮ್ಮ ಫೋನ್ ಕರೆ ಸಿಕ್ಕಿದೆ. ಲಕ್ಷ್ಮೀ ಬೋರಹ ಸ್ವಾಮಿನ ಇವತ್ತು ಪ್ರಾರ್ಥನೆ ಮಾಡ್ಕೊಳ್ಳಿ. ವರಹಾದೇವರ ಅನುಗ್ರಹದಿಂದ ಆದಷ್ಟು ಬೇಗ ನಿಮ್ಮ ಮನೆ ಕಂಪ್ಲೀಟ್ ಆಗಿ ಗೃಹ ಪ್ರವೇಶ ಆಗುವಂಥ ಪದ್ಧತಿ ಅನುಕೂಲ ಆಗಲಿ ಅಮ್ಮ. ಆಯ್ತು ಗುರುಜಿ, ಕೋಟಿ ಕೋಟಿ ನಮಸ್ತೆ ಗುರುಜಿ. ಒಳ್ಳೇದಾಗಲಿ ತಾಯಿ, ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ರೀ, ನಾವು ಗದಗಿಂದ. ಅಮ್ಮ, ತಮ್ಮ ಹೆಸರು? ನೇತ್ರ ಅಂತ ಹೇಳಿ ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ರೀ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ನನ್ನ ಬಗ್ಗೆ ಸ್ವಲ್ಪ ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತ್ರಿ. ಹೇಳಮ್ಮ. ನಾನು ಆಟೋದಲ್ಲಿಂತ್ರ ಬಿದ್ದೇನ್ರಿ. ಈಗ 4 ತಿಂಗಳು ಹೊತ್ತಾಕ್ ಬಂತ್ರಿ. ದವಾಖಾನೆಗೆ ತೋರ್ಸಾಕತ್ತೇನ್ರಿ. ತೆರೆ ನೋವು, ಸ್ಕ್ಯಾನಿಂಗು ಎಲ್ಲ ಆಗ್ಯಾವ್ರಿ. ಅಂದ್ರೆ ಇನ್ನೂವರೆಗೆ ತೋರ್ಸಾಕತ್ತೇನ್ರಿ. ಈಗ ಮತ್ತ ಮುಂದ್ ಬಗ್ಗಕ್ಕೆ ಬಿಟ್ಲೇನೆ ಕೈ ಸುಮ್ಮನಕತ್ತವ್ರಿ. ಅದನ್ನು ಮೊನ್ನೆ ತೋರ್ಸ್ಕೊಂಬಂದೇನ್ರಿ. ಆದ್ರೂ ನನಗ್ ಕಡಿಮೆನೂ ಆಗಿಲ್ರಿ. ಏನು ತಲೆನೋವ್ತಾ ಇದೆಯಮ್ಮ? ತಲೆನೋವು ಏನೂ ಇಲ್ರಿ. ಮೊದ್ಲು ಇತ್ರಿ, ಸ್ಕ್ಯಾನಿಂಗ್ ಎಲ್ಲ ಮಾಡ್ಯಾರ್ರಿ, ಅದು ಕಡಿಮೆ ಆಗೈತ್ರಿ. ಈಗ ತಲೆ ಒಂದ್ ಭಾಗ ಬಿಟ್ಲೇನ ತುಂಬನಕತ್ತವ್ರಿ ಕೈ ಹಸ್ತ.
ಆದರೂ ನೀವು ತುಂಬ ಆಲೋಚನೆ ಮಾಡಿದ್ರೂ ಸಮಸ್ಯೆನೇ ಅಮ್ಮ ಅದು. ಏನ್ರಿ? ನೀವು ಹೆಚ್ಚು ಯೋಚನೆ ಮಾಡ್ತಿದ್ದೀರಿ ಅನ್ಸುತ್ತೆ. ಏನಿಲ್ಲ ಬಿಡ್ರಿ, ಯೋಚನೆ ಏನಿಲ್ರಿ. ಇಲ್ಲಮ್ಮ, ಯೋಚನೆ ಮಾಡದಿರ ಇದ್ರೆ ಇದೆಲ್ಲ ಆಗೋದಿಲ್ಲ. ಏನ್ರಿ ಹಂಗಾಗಕತ್ತೈತ್ರಿ? ಈಗ ನಮ್ಮ ತಂಗಿ ಒಂದು ವಾಂತಿ ಸಣ್ಣ ಆಗಿ ಈಗ 8 ದಿನ ಹೊರತಾತ್ರಿ. ಈಕಿಗೆ ಗದಗ್ನ್ಯಾಗ ಅದಾಳ್ರಿ. ನನ್ನ ಮಗಕ್ಕೆ ಹಚ್ಬೇಕಂತ ಮಾಡೇನ್ರಿ. ನಾನು ಮಂಗಳೂರು ಸೈಡ್ ಹಚ್ಬೇಕಂತ ಮಾಡೇವ್ರಿ. ಮಗ ಏನು ಮಾಡ್ತಾನೆ? ಮುಗಿದ್ರಿ. ಅಲ್ಲಮ್ಮ, ಮಗ ಏನು ಮಾಡ್ತಾನೆ ತಾಯಿ? ಮಗ 7ನೇ ಮುಗಿತ್ರಿ. ಅವ್ನು ಬರೀ ಇನ್ನು ಚಿಕ್ಕ ಈಗ ಹುಡುಗ. 8ಕ್ಕೆ ಅಲ್ಲಿ ಹಚ್ಬೇಕಂತ ಮಾಡೈತ್ರಿ. ಬೇಕಂದ್ರೆ ಅವ್ನ ಕೈಯಾಗನು ಕೊಡ್ತೇನ್ರಿ. ಕೊಡಮ್ಮ. ಅಲ್ಲ, ಅವನಿಗೆ ಚಿಕ್ಕ ಹುಡುಗ ಇದ್ದಾನೆ ಬಿಡಿ, ಪರವಾಗಿಲ್ಲ. ಈಗ ನಿಮ್ಮ ಸಮಸ್ಯೆ ನಿಮ್ಮ ಹೆಲ್ತ್ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿರೋದು ಅಷ್ಟೇ ದೊಡ್ಡ ಸಮಸ್ಯೆ ಅಲ್ವಾ? ಏನ್ ಮಾಡ್ಬೇಕ್ರಿ? ನಾನು ಯಾವಾಗ ತೋರ್ಸಾಕತ್ತೇನ್ರಿ. ಒಟ್ಟ ಒಂದು ಮಾಡುವಂದ್ರೆ ಮತ್ತೊಂದು ಚಲೋ ಆಕೈತ್ರಿ. ನೀವು ತಲೆ ಕೆಡ್ಸ್ಕೋಬೇಡಿ. ಅದೊಂದು ತೃಪ್ತದ ಅನ್ಸುತ್ತೂ ಹಂಗೆ ಚಲೋ ಆಗ್ಯಾವ್ರಿ. ಅಲ್ಲ, ಈಗ ನಿಮ್ಮ ಸಮಸ್ಯೆ ಬರೀ ತಲೆನೋವು ಮಾತ್ರನಾ, ಮತ್ತೇನಾದ್ರು ಬೇರೆ ಸಮಸ್ಯೆ ಇದೆಯಾ? ತಲೆನೋವು ಏನಿಲ್ರಿ. ಜುಮ್ ಅನ್ನೋದಷ್ಟೇ ರೀ ಸಮಸ್ಯೆ. ಕೈ ಸಮಸ್ಯೆ ಜುಮ್ ಅಂತವ್ರಿ. ಆ ಜುಮ್ ಅಂತಕ್ಕಂಥದ್ದು ಒಂದು ಕಡೆ ಮಾತ್ರನಾ, ತಲೆ ಪೂರ್ತಿ ಇರುತ್ತಾ? ಇಲ್ರಿ, ಬರೀ ಕೈಗೆ ಅಷ್ಟೇ ರೀ. ಬರೀ ಕೈ ಮಾತ್ರ ಜೋಮ್ ಹಿಡಿತಕ್ಕಂಥದ್ದು ಜುಮ್ ಅಂತ ಇರುತ್ತೆ? ಹ್ಞೂನ್ರಿ. ಯಾವ ಕಡೆ ಕೈ? ಬಲಗಡೆನಾ ಎಡಗಡೆನಾ? ಎಡಗಡೆ ರೀ. ಎಡಗಡೆದು? ಹ್ಞೂನ್ರಿ. ಯಾವಾಗಲೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಇರುತ್ತಾ, ಯಾವ್ದಾದ್ರು ಒನ್ ಟೈಮಲ್ಲಿ ಮಾತ್ರ ಅನ್ನತ್ತಾ? ಇಲ್ರಿ, ಬೆಳಿಗ್ಗೆ ಅಷ್ಟೊಂದು ಏನ್ ಇರಂಗಿಲ್ರಿ. ಸ್ವಲ್ಪ ಇರ್ತೈತ್ರಿ. ಸಾಯಂಕಾಲದಿಂದ ಒಂದ್ ಸ್ವಲ್ಪ ಜಾಸ್ತಿ ಆಕೈತ್ರಿ. ಆ ಪೂರ್ತಿ ಎಡಗೈ ಪೂರ್ತಿ ತೋಳು ತನಕ ಬರುತ್ತಾ, ಬರೀ ಮುಂಗೈ ಮಾತ್ರ ಇರುತ್ತಮ್ಮ? ಒಂದ್ ಸ್ವಲ್ಪ ಪೂರ ಕೈನ ಐತ್ರಿ. ಅದೊಂದಿತ್ತು ಆ ಮೇಲೆ ಇದ್ರ ತನಕ, ಅದು ತೋಳು ತನಕ ಇರುತ್ತಾ, ಭುಜದ ತನಕ ಇರುತ್ತಾ? ಹ್ಞೂನ್ರಿ. ಒಂದು ಕೆಲಸ ಮಾಡಿ, ಇದಕ್ಕೆ ಬೆಸ್ಟ್ ಐಡಿಯಾ ನಾನು ಹೇಳ್ತೀನಿ. ಈ ಬಾಳೆ ಹೂ ಬರುತ್ತಲ್ಲ, ಹ್ಞೂನ್ರಿ. ಬಾಳೆ ಹೂ ಅಂದರೆ ಬಾಳೆ ಮೊಗ್ಗು. ಹ್ಞೂನ್ರಿ. ಆ ಬಾಳೆ ಮೊಗ್ಗು, ಕೆಂಪು ಮೊಗ್ಗನ್ನು ತಂದು ಅದರ ಮೇಲೆ ಇರ್ತಕ್ಕಂಥ 4 ಎಲೆ ತಗೊಳ್ಳಿ. ಹ್ಞೂನ್ರಿ. 4 ಎಲೆ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಪಚ್ಕರ್ಪುರ, ಬೇವಿನ ಸೊಪ್ಪು, ಹ್ಞೂನ್ರಿ. ಅರಿಶಿನ ಪುಡಿ, ಪಚ್ಕರ್ಪುರ, ಬೇವಿನ ಸೊಪ್ಪು, ಈ 3 ಮಿಶ್ರಣ ಮಾಡಿ ಮಿಕ್ಸಿಗೆ ಹಾಕ್ಬಿಡಿ. ಹ್ಞೂನ್ರಿ. ಆ ಹೂ ಸಮೇತ, ಮೇಲಿರೋ ರೆಕ್ಕೆ ಸಮೇತ ಮಿಕ್ಸಿಗೆ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಮೇಲ್ಗಡೆ ಎಲ್ಲಿಂದ ಜೋಮ್ ಹಿಡಿತೋ ಆ ಜಾಗದಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಕೈ ಹಚ್ಚಿ, ಅಂದರೆ ಮೇಲಿಂದ ತಳ ತನಕ ಹಚ್ಚಬೇಕು. ಹಚ್ಚಿ ಒಂದು ಅರ್ಧ ಗಂಟೆ ಬಿಡಿ. ಈ ಪಚ್ಕರ್ಪುರ ಹಾಕಿರೋದ್ರಿಂದ ಸ್ವಲ್ಪ ಒಂಚೂರು ಘಾಟ್ ಥರ ಇರುತ್ತೆ, ಏನು ಭಯಪಡಬೇಡಿ. ಅರ್ಧ ಗಂಟೆ ಬಿಟ್ಟು ಅನಂತರ ಅದನ್ನು ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳೆದ್ಬಿಡಿ. ತೊಳೆದು ಸ್ವಲ್ಪ ನೀಲಗಿರಿ ತೈಲ ಮಾತ್ರ ಹಚ್ಚಿ. ನೀಲಗಿರಿ ತೈಲ ಇದೆಲ್ಲ ಆದಮೇಲೆ ಹಚ್ಚಬೇಕು. ಈ ಥರ ಒಂದು 4 ರಿಂದ 5 ಸರ್ತಿ ಮಾಡಿ. ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರಿ. ಮಗನಿಗೆ ತೊಂದರೆ ಇಲ್ಲ, ಬರೀ 7 ರಿಂದ 8ನೇ ಕ್ಲಾಸ್ ಅಷ್ಟೇ ಇದ್ದಾನೆ, ಭಯಪಡಬೇಡಿ. ಅವ್ನು ಚೆನ್ನಾಗಿ ಓದಲಿ, ಚೆನ್ನಾಗಿ ಓದಿಸಿ. ಒಳ್ಳೇದಾಗ್ಲಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಸರ್. ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸರ್. ಸಂತೋಷ ಸರ್. ತಮ್ಮ ಹೆಸರು? ಮಹಾದೇವ್ ಅಂತ ಸರ್. ಮಹಾದೇವ್ ಅಂತ ಹೇಳಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಹಲೋ. ನಮಸ್ತೆ ಗುರುಜಿ ಸರ್. ನಮಸ್ತೆಪ್ಪ, ಹೇಳಿ. ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದು ಸರ್. ಹೇಳಿ. ನಮ್ಮ ಮದರ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಹೇಳಿಪ್ಪ, ಹೇಳಿ, ಏನು ವಿಚಾರ? ಹಲೋ, ಹೇಳಿಪ್ಪ, ಮಾತಾಡಿ. ಅದೇ ಸರ್, ನಮ್ಮ ಮದರ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೆ, ಪದೇ ಪದೇ ಆರೋಗ್ಯ ಸಮಸ್ಯೆ ಇದೆ. ಕೊಡ್ತೀನಿ ಸರ್. ಕೊಡಿ ಅಪ್ಪ, ಅಮ್ಮಂಗೆ ಕೊಡಿ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ, ಏನು ಸಮಸ್ಯೆ ಆಗ್ತಿದೆಮ್ಮ? ಏನು ತೊಂದರೆ ಆಗ್ತಾ ಇದೆ? ಒಂದ್ 2 ದಿವಸ, ವಾರಕ್ಕೆ 2 ದಿವಸ 3 ದಿವಸ ಚಲೋ ತಿನ್ರಿ. 2-3 ದಿವಸ ಅದನ್ನ ಒಂದ್ಸರ ಜ್ವರ ಬರ್ತಾವ, ಒಂದ್ಸರ ಕಾಲಾಕ್ಷಯ ನೋವು ಬರ್ತಾವ, ಒಂದ್ಸರ ತಲೆ ನೋವು ಹೇಳ್ತೈತಿ, ಒಂದ್ಸರ ನಾ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನು ಗೊತ್ತಾಗಂಗಿಲ್ಲ. ಒಂದೊಂದ್ಸರ ನಾ ಆರಾಮಿದ್ನಿ ಅಂದ್ರೆ ಮನೆ ಕೆಲಸ ಎಲ್ಲ ಫುಲ್ ಮಾಡ್ತೀನಿ. ಒಂದೊಂದ್ಸರ ಏನಾಗ್ತೈತ್ರಿ, ನಾ ಇದ್ದಕ್ಕಿದ್ದಂಗನ ಮುಂಜಾನೆ ರಾತ್ರಿ ಚಲೋ ಐತನ್ರಿ, ಬೆಳಿಗ್ಗೆ ಗುಡ್ದನ್ನ ನನ್ಗೆ ಏನ್ ಆಗ್ತೈತಿ ಅನ್ನೋದು ಗೊತ್ತಾಗದಿಲ್ರಿ. ಒಂದು ಕೆಲಸ ಮಾಡಿ, ಇದಕ್ಕೆ ಬೆಸ್ಟ್ ಐಡಿಯಾ ಹೇಳ್ತೀನಿ. ಈ ಔದುಂಬರ ಎಲೆ ಅಥವಾ ಇದು ಮುತ್ತಗದ ಎಲೆ ಗೊತ್ತಾ? ಮುತ್ತದ ಎಲೆ ಅಂದ್ರೆ ಗೊತ್ತಿಲ್ರಿ. ಈ ಊಟದೆಲೆ, ಇಸ್ತರೆಲೆ ಅಂತ ಹೇಳ್ತಾರಲ್ಲ, ಊಟ ಮಾಡ್ತಾರಲ್ಲ ಎಲೆ, ಮುತ್ತಗದೆಲೆ. ಬಾಳೆ ಎಲೆ ಅಂತಾರ್ರಿ. ಬಾಳೆ ಎಲೆ ಬೇರೆ. ಒಂದು ಕೆಲಸ ಮಾಡಿ, ಮಗನ ಕೊಡಿ, ನಾನು ಹೇಳ್ತೇನೆ.
ಹಾಂ ಹಲೋ ಹಲೋ ಗುರುಜಿ. ಮಗು ನೀನು ನೆಟ್ಟಲ್ಲಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಮುತ್ತುಗದೆಲೆ ಅಂತ ಹೊಡಿ. ಮುತ್ತುಗ, ಆ ಮುತ್ತಗದ ಎಲೆ ತರಬೇಕು. ಎಲೆ ತಂದು ಹಸಿರು ಎಲೆಗಳು ಅಂದರೆ ಒಣಗಿರ್ತಕ್ಕಂಥದ್ದನ್ನು ಊಟಕ್ಕೆ ಉಪಯೋಗಿಸ್ತಾರೆ. ಹಸಿ ಎಲೆ ತರಬೇಕು, ಗಿಡದಿಂದ ಎಲೆ ಕಿತ್ಕೊಂಡು ಬರಬೇಕು ಮುತ್ತಗದ ಎಲೆನ. ಆ ಎಲೆಗಳನ್ನು ತಂದು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಪಚ್ಚಕರ್ಪೂರ, ಅದ್ರ ಜೊತೆಗೆ ಬೇವಿನ ಸೊಪ್ಪು, ಈ ಮೂರನ್ನು ಮಿಶ್ರಣ ಮಾಡಿ ಅದನ್ನು ಅವ್ರ ಪಾದಗಳಿಗೆ ಪಾದಗಳಿಗೆ ಹಚ್ತಾ ಬಂದರೆ ಆದಷ್ಟು ಬೇಗ ಈ ಸಮಸ್ಯೆ ದಾಟ್ಕೊಳ್ಬೋದು. ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ.